ಎಲ್ಲರಿಗೂ ನಮಸ್ಕಾರ. ಗೂಗಲ್ ಮೀಟ್ ವೇದಿಕೆಯ ಮೂಲಕ ನಡೆಯುವ ಕರಾಡ ವಿಶ್ವ ವೆಬಿನಾರ್ ಸರಣಿಯ 32ನೆಯ ದಳಕ್ಕೆ ಇಲ್ಲಿ ಸೇರಿರುವ ಸಮುದಾಯದ ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ಮತ್ತು ಆತ್ಮೀಯ ಸ್ವಾಗತ. ನಾನು ಕುಮಾರಿ ಭುವಿ ಸಜಂಗತೆ. ವಿಡಿಯೋ ಮತ್ತು ಆಡಿಯೋ ಆಫ್ ಮಾಡಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ವಿನಂತಿ. ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಈಗ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ಪ್ರಾರ್ಥನೆ ಸಜಂಗದ್ದೆ ಆರವ್ ಮತ್ತು ಅನಿಕಾ ಇವರಿಂದ. स्मरामि महागणपतिं स्मरामि महागणपतिं स्मरामि महागणपतिं वसिष्ठ वामदेवादिवन्दित महागणपतिं महादेवसुतं गुरु गुहानुतं महादेवसुतं गुरु गुहानुतं महादेवसुतं गुरु गुहानुतं प्रकाशं शान्तं महादेवसुतं गुरु गुहानुतं प्रकाशं शान्तं महाकाव्यनाटकारि प्रियं महाकाव्यनाटकारि प्रियं मूषिकवाहन मोदक प्रियं महागणपतिं वसिष्ठ वामदेव वन्दित महागणपतिं ದೇವರ ನಾಮದಿಂದ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿದ ಸಜಂಗದ್ದೆ ಆರವ್ ಮತ್ತು ಅನಿಕಾ ನಿಮಗಿದು ಧನ್ಯವಾದಗಳು. ಮುಂದೆ ಇಂದಿನ ನಿತ್ಯ ಪಂಚಾಂಗ ನಮ್ಮೆದುರು ಪ್ರಸ್ತುತಪಡಿಸುತ್ತಿರುವವರು ಶ್ರೀಯುತ ನಾಗರಾಜ ಉಪ್ಪಂಗಳ ಇವರು. ಓವರ್ ಟು ಯು ರಾಜಜ್ಜ. ವಂದನೆಗಳು. 13/12/2025 ಶನಿವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ತಿಥಿ ಇಂದು ನವಮಿ, ವಾರ ಬಂದು ಮಂದ ಅಥವಾ ಸ್ಥಿರವಾಸರ. ವಂದನೆಗಳು. ಧನ್ಯವಾದಗಳು ರಾಜಜ್ಜ. ಇಂದಿನ ಕಾರ್ಯಕ್ರಮದ ಅಭ್ಯಾಗತರು ನನ್ನ ಅಜ್ಜ ಶ್ರೀಯುತ ಶ್ರೀಹರಿ ಭಟ್ ಸಜಂಗತೆ. ಅವರ ಪರಿಚಯವನ್ನು ಈ ಗೂಗಲ್ ಮೀಟ್ ವೇದಿಕೆಯಲ್ಲಿ ನೆರೆದಿರುವ ಸಮುದಾಯದ ಎದುರು ಮಾಡಬೇಕೆಂದು ಶ್ರೀಯುತ ಪ್ರಮೋದ್ ಕಾಯಂಪಾಡಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಭೋವಿ. ಇಂದಿನ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಶ್ರೀಹರಿ ಭಟ್ ಸಜಂಗದ್ದೆ. ಇವರ ಕಿರು ಪರಿಚಯ ಹೀಗಿದೆ. ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಪಡ್ರೆ ಗ್ರಾಮದ ಸಜಂಗದ್ದೆ ನಾರಾಯಣ ಭಟ್ ಗಿರಿಜಾ ದಂಪತಿಯ ಹಿರಿಯ ಮಗ. ಕೃಷಿ ಕುಟುಂಬ. ಇವರ ಜನನ 23/5/1953. ಸ್ವರ್ಗ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ಅನ್ನಪೂರ್ಣೇಶ್ವರಿ ಹೈಸ್ಕೂಲ್ ಅಗಲ್ಪಾಡಿಯಲ್ಲಿ ಪ್ರೌಢ ಶಿಕ್ಷಣ, ಪುತ್ತೂರು ಬೋರ್ಡ್ ಹೈಸ್ಕೂಲಿನಲ್ಲಿ PUC, ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ವಿಜ್ಞಾನ ಪದವಿ ಓದು. ತಂದೆಯೊಂದಿಗೆ ಕೃಷಿ ಕಾಯದಲ್ಲಿ ತೊಡಗಿ 1975ರಿಂದ ಮನೆಯ ಪೂರ್ಣ ಜವಾಬ್ದಾರಿ ಇವರು ತೆಗೆದುಕೊಂಡಿರುತ್ತಾರೆ. ಕರಾಡ ಸಮಾಜದ ಶಂಕರ ಸದನ ಸಮಿತಿಯಲ್ಲಿ ಉಸ್ತುವಾರಿ,
ಪೆರ್ಲ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ ವರ್ಷದ ನಂತರ ಅಧ್ಯಕ್ಷನಾಗಿ ನಿಯುಕ್ತಿ. ತನ್ಮಧ್ಯೆ ಪ್ರತಿಷ್ಠಿತ ಕ್ಯಾಂಪ್ಕೋ ಸಂಸ್ಥೆಯ ನಿರ್ದೇಶಕನಾಗಿ ಆಯ್ಕೆಯಾಗಿ 10 ವರ್ಷಗಳ ಕಾಲ ಸೇವೆ. ಶಂಕರ ಸದನ ಸಮಿತಿಯ ಕಾರ್ಯದರ್ಶಿಯಾಗಿ ಕರಾಡ ಬ್ರಾಹ್ಮಣ ಅಭ್ಯುದಯ ಸಂಘದ ಅಧ್ಯಕ್ಷರಾಗಿ ಸೇವೆ. ಪಡ್ರೆಯ ನಿರೋತ್ತಾಯದ ಸನ್ನಿವೇಶದಲ್ಲಿ ನೀರ ನೆಮ್ಮದಿಯತ್ತ ಪಡ್ರೆ ವಾಟ್ಸಾಪ್ ಗುಂಪು ರಚನೆ. ಜಲವೃದ್ಧಿಯ ಕಾರ್ಯಯೋಜನೆ ಮುಂದಿಷ್ಟು ನೀನೇ ಪದ ಅಧ್ಯಕ್ಷ ಪದ. ಪಡ್ರೆಯಲ್ಲಿ ನೀರ ನೆಮ್ಮದಿಗಾಗಿ ಕಟ್ಟದ ಹಬ್ಬದ ಯೋಜನೆ. ನಮ್ಮ ಮನೆಗೆ ನಮ್ಮದೇ ತರಕಾರಿ ಧ್ಯೇಯದ ವಾಟ್ಸಾಪ್ ಗ್ರೂಪಿನ ಕ್ರಿಯಾಶೀಲ ಸದಸ್ಯ. ಆಲ ತೋಟದಿಂದ ಅಂಗಳಕ್ಕೆ ಹೊರೆ ಸಾಗಾಣಿಕೆಯ ರೋಪ್ವೇ ಅಳವಡಿಕೆ. ಕೃಷಿ ಚಟುವಟಿಕೆಗಳು ಮತ್ತಷ್ಟು ಸುಲಭವಂತಾಗಲು ತಮ್ಮ ಅಡಿಕೆ ತೋಟದ ನಡುವೆ ಮಾರ್ಗ ಮಾಡಿ ಸಮಯ ಹಣ ಶ್ರಮ ಉಳಿಸಿದ ಖ್ಯಾತಿ. ಅಡಿಕೆ ಹಾಗೂ ಇನ್ನಿತರ ತೋಟಗಾರಿಕಾ ಬೆಳೆಗಳ ಮತ್ತು ಸಾವಯವ ತರಕಾರಿ ಕೃಷಿ ಯಂತ್ರಾನ್ವೇಷಣೆ ಕಟ್ಟ ಸಂಸ್ಕೃತಿಯ ವಿಚಾರ ಸುತ್ತ ಆಕಾಶವಾಣಿಯಲ್ಲಿ ಸಂದರ್ಶನ ಬಿತ್ತರ. ಹೆಚ್ಚಿನವರ ಬಾಯಲ್ಲಿ ನೆಚ್ಚಿನ ಹರಿಯಣ್ಣ ಮಿತಭಾಷಿ. ಇದಾಗಿರುತ್ತದೆ ಇವರ ಕಿರು ಪರಿಚಯ. ಬ್ಯಾಕ್ ಟು ಯು ಭುವಿ. ಧನ್ಯವಾದಗಳು ಪ್ರಮೋದ್ ದೊಡ್ಡಪ್ಪ. ಕೃಷಿಯಲ್ಲಿ ಖುಷಿ ಎನ್ನುವ ಅಪರೂಪದ ವಿಷಯದ ಕುರಿತು ಮುಂದಿನ 35ರಿಂದ 40 ನಿಮಿಷಗಳ ಕಾಲ ನಮ್ಮೊಂದಿಗೆ ಮಾತನಾಡಲಿದ್ದಾರೆ, ಮಾಹಿತಿ ವಿನಿಮಯ ಮಾಡಲಿದ್ದಾರೆ ಶ್ರೀಯುತ ಶ್ರೀಹರಿ ಭಟ್ ಸಜಂಗತೆ. ಹರಿಯಣ್ಣ ಜಾ, ಓವರ್ ಟು ಯು. ಇಂದಿನ ಕರಾಡ ವಿಶ್ವ ವೆಬಿನಾರ್ ಸರಣಿಯ ಅವತರಣಿಕೆಯನ್ನು ಎದುರು ನೋಡುತ್ತಿರುವ ಸಹೃದಯ ಕೇಳುಗರಿಗೆಲ್ಲ ನನ್ನ ಆತ್ಮೀಯ ವಂದನೆಗಳು. ಸಜಂಗದ್ದೆ ಮನತನದ ನನ್ನ ಮೊಮ್ಮಕ್ಕಳ ಪ್ರಾರ್ಥನೆ ಇಂದಿನ ಒಟ್ಟು ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಇನ್ನೊಬ್ಬ ಮೊಮ್ಮಗಳ ಪ್ರೀತಿಪೂರ್ವಕ ನುಡಿಯಿಂದ ವೇದಿಕೆಗೆ ಆಹ್ವಾನಿಸಿದ ರೀತಿ ಹಾಗೂ ನನ್ನ ಅಣ್ಣನ ಮಗ, ಅಂದ್ರೆ ನಮ್ಮ ಭಾಷೆಯಲ್ಲಿ ಪುತ್ತಣ್ಣಿ ಅಂತ ಹೇಳ್ತಾರೆ, ಪ್ರಮೋದ ಕಯಂಪಾಡಿ ಅವರು ಮಾಡಿದ ನನ್ನ ಕಿರು ಪರಿಚಯದ ಒಟ್ಟು ಅಂದದಲ್ಲಿ ನಾನು ಅತೀವ ಹೆಮ್ಮೆ ಪಡುವಂತಹ ವಿಚಾರ ಇದು, ಹಾಗೂ ಅತಿ ಖುಷಿ ಪಡುವಂತಹ ವಿಚಾರವೂ ಹೌದು. ಕೃಷಿಯಲ್ಲಿ ಖುಷಿ ನಾನೇ ಆಯ್ದುಕೊಂಡ ವಿಷಯ. ಕೃಷಿ ಹಿನ್ನೆಲೆಯಿಂದ ಬಂದು ಮುಂದೆ ಕುಟುಂಬದ ಸಾರಥಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲಿತವಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತಕೊಂಡು ಮುನ್ನಡೆಸಿದ ರೀತಿ ಕೂಡ ನನ್ನ ಜೀವನದಲ್ಲಿ ಹೆಚ್ಚು ಖುಷಿ ಕೊಡುವಂಥದ್ದೇ. ನಿರ್ವಚಿಸಿದರೆ ಕೃಷಿ ಒಂದು ಪರಂಪರೆ, ಕೃಷಿ ಒಂದು ಸಂಸ್ಕೃತಿಯೂ ಹೌದು, ಒಂದು ಸಂಸ್ಕಾರವೂ ಹೌದು. ಅದಕ್ಕಿಂತ ಮೇಲಾಗಿ ಕೃಷಿ ಇತರ ಕ್ಷೇತ್ರಗಳಂತೆ ಬದುಕು ಕಟ್ಟಿಕೊಳ್ಳಲು ಗಟ್ಟಿಯಾಗಿ ನಿಲ್ಲಬಲ್ಲ ಒಂದು ಸಂವಹನ ಮಾಧ್ಯಮ ಕೂಡ. ಹಿನ್ನೆಲೆಯಿಂದ ನನಗೆ ಬಳುವಳಿಯಾಗಿ ಬಂದ ನನ್ನ ಹಿರಿಯರ ಕರ್ಮಭೂಮಿಯ ಅತ್ತ ಕಣ್ಣು ಹಾಯಿಸಿದರೆ ಸಣ್ಣ ಪರ್ವತಗಳ ಎದುರು ಬದುರು ಸಾಲಿನ ಎಡೆಯಲ್ಲಿ ನಿತ್ಯ ಹರಿದ್ವರ್ಣವಾಗಿ ಜುಳು ಜುಳು ನೀರಿನೊಂದಿಗೆ ಕಂಗೊಳಿಸುವ ಕೃಷಿ ಭೂಮಿ ಒಂದು ಕಡೆ, ಒಂದು ಬದಿಯ ಬೆಟ್ಟದ ಮಣ್ಣನ್ನು ಸರಿಸಿ ಸಣ್ಣ ಗುಡಿಸಲೊಂದನ್ನು ಕಟ್ಟಿಕೊಂಡು ಗೇಯುವ ಸಂಸಾರ ಒಂದು ಕಡೆ. ನಮ್ಮ ಸಜಂಗದ್ದೆ ಭೂಮಿ ಬೆಳದಿಂಗಳಿಗೂ ಒಣಗುವಂಥದ್ದು ಅಂತ ಎಂಬ ಪ್ರತೀತಿ ಇತ್ತು. ಎಲ್ಲೆಲ್ಲಿ ನೋಡಿದರೂ ಕಗ್ಗಲ್ಲಿನ ದೊಡ್ಡ ದೊಡ್ಡ ಬೃಹತ್ ಬಂಡೆಗಳು, ಮತ್ತೊಂದು ಬದಿ ಆವೆ ಮಣ್ಣಿನ
ಪ್ರಾಕಾರದ ಒಂದು ಪ್ರದೇಶ. ಈ ಸ್ಥಿತಿಯನ್ನು ಗಮನಿಸಿದರೆ ಕೃಷಿ ದೊಡ್ಡ ರೀತಿಯಲ್ಲಿ ಆಗುವಂಥದ್ದಲ್ಲ ಎಂಬ ಭಾವನೆ ಹುಟ್ಟುವಂಥದ್ದೇ. ಇದಕ್ಕೆ ಹೊಂದಿಕೊಂಡಂತೆ ಕಿರು ತೋಡು ನಿತ್ಯ ಹರಿಯುವಂತಹ ಒಂದು ವ್ಯವಸ್ಥೆ. ಹಿರಿಯರ ಶ್ರಮದಿಂದ ಒಂದಿಷ್ಟು ಗದ್ದೆಗಳಲ್ಲಿಯೂ ಮಳೆಯನ್ನು ಆಶ್ರಯಿಸಿಕೊಂಡು ಭತ್ತದ ಬೆಳೆ ಬರುವ ಗದ್ದೆಗಳು ಒಂದು ಕಡೆ, ಇನ್ನೊಂದೆಡೆ ಕಿರು ತೋಡನ್ನು ಅಡ್ಡಗಟ್ಟಿ ನೀರು ಹಾಯಿಸಿ ಕೃಷಿ ಮಾಡುವ ಗದ್ದೆಗಳು ಇನ್ನೊಂದು ಕಡೆ. ಈ ರೀತಿಯ ಸ್ಥಿತಿಯಿಂದ ಅಡಿಕೆಯ ತೋಟ ಒಂದಿಷ್ಟು ಬಂದದ್ದು ಹೌದು. ಎಲ್ಲಿಂದಲೂ ಅಡಿಕೆ ತಂದು ನಮ್ಮ ಹಿರಿಯರು ಕತ್ತಿಯ ಮೊನೆಯಿಂದ ಜಾಗ ಮಾಡಿ ಬೀಜ ಬಿತ್ತಿ ಬೆಳೆಸಿದ ಮರಗಳು ಅಂತ ನನ್ನಪ್ಪ ಹೇಳ್ತಿದ್ರು. ಬೇರೆ ಕಡೆಯಿಂದ ಬಂದ ಕಾರಣಕ್ಕಾಗಿಯೋ ಏನೋ ಮರಗಳು ದಷ್ಟಪುಷ್ಟವಾಗಿ ಬೆಳೆದಿದ್ದು, ದೊಡ್ಡ ಗೊನೆ ಅಡಿಕೆಯೂ ಬರುತ್ತಿತ್ತು. ಒಟ್ಟಿನಲ್ಲಿ ನಮ್ಮಲ್ಲಿಂದ ತೊಡಗಿಕೊಂಡ ಗದ್ದೆ ಬೇಸಾಯದ ಭತ್ತದ ಬಯಲು ಕಿಲೋಮೀಟರ್ ಗಟ್ಟಲೆ ಕಣ್ಣು ಹಾಯಿಸಿದಷ್ಟೂ ಇತ್ತು. ನನ್ನಮ್ಮ ನಾನು ಹುಟ್ಟಿದ ಸಂದರ್ಭ, ನಾನು ಹುಟ್ಟಿದ್ದು ಮೇ 23, 1953ರಲ್ಲಿ. ಆ ದಿನದ ನೆನಪು ಮಾಡಿಕೊಂಡು ನನ್ನಮ್ಮ ಹೇಳ್ತಿದ್ರು, ನಾನು ಹುಟ್ಟಿದ ದಿನ ಆ ವರ್ಷ ದೊಡ್ಡ ಮಳೆ ಬಂದಿರಲಿಲ್ಲ. ಇದ್ದ ಕೃಷಿಗೂ ನೀರಿಲ್ಲದ ಸ್ಥಿತಿ, ಒಟ್ಟಿನಲ್ಲಿ ಮನೆ ಖರ್ಚಿಗೂ. ಆ ದಿನ ತೋಟ ಮತ್ತು ಗದ್ದೆಯ ಅಂಚಿನಲ್ಲಿ ಒಂದು, ನಮ್ಮ ಭಾಷೆಯಲ್ಲಿ ಕಪ್ಪರ್ ಶುಂಠಿ ಅಂತ ಹೇಳ್ತಾರೆ, ಒಂದು ಬಗೆಯ ಶುಂಠಿ, ಅದರ ಒಂದು ದೊಡ್ಡ ಪೊದರು ಇತ್ತು. ಅದೇ ಜಾಗದಲ್ಲಿ ಮಣ್ಣು ತೇವಾಂಶ ಭರಿತವಾಗಿ ಕಂಡದ್ದನ್ನು ನಮ್ಮ ಮನೆಯಲ್ಲಿ ನನ್ನ ದೊಡ್ಡಪ್ಪ ಇರಬಹುದು, ನನ್ನ ಅಪ್ಪ ಇರಬಹುದು, ಮತ್ತೆ ಕೆಲಸದಾಳು ಇರಬಹುದು, ಇವರೆಲ್ಲ ಸೇರಿಕೊಂಡು ಆ ದಿನ ನೀರಿನ ಶೋಧ ಆರಂಭಿಸಿದ್ದು ಒಂದು ಕತೆ. ಸಂಜೆ ಹೊತ್ತು ಕೆಸರಿನಲ್ಲಿ ಮುಳುಗಿದವರಿಗೆ ಮೈಕೈ ತೊಳ್ಕೊಳ್ಳಲು ನೀರಿಲ್ಲ ಅಂತ ಸ್ಥಿತಿ ಆ ದಿನದ ವಿಶೇಷ. ಇದಾಗಿ ರಾತ್ರೋರಾತ್ರಿ ಸಿಡಿಲಬ್ಬರದ ಮಳೆ ಬಂತು ಎಂಬುದಾಗಿ ಅಮ್ಮ ಹೇಳ್ತಿದ್ರು. ಇದರ ಹಿಂದೆ ನನ್ನ ಖುಷಿಯೂ ಒಂದು ಇದೆ. ನೀರೊತ್ತಾಯ ಬಂದಾಗ ನೀರಿನ ಅನ್ವೇಷಣೆಗಾಗಿ ಬಾವಿ ತೋಡಿದ್ದು ಒಂದು ಖುಷಿ, ಜೊತೆಯಲ್ಲಿ ಆ ಬಾವಿಯಿಂದ ನೀರೆತ್ತಿ ಮುಂದೆ ಕೃಷಿ ಮಾಡಲು ಅನುಕೂಲವೂ ಹಾಗೆ ಸಾಧ್ಯವಾದದ್ದು ಒಂದು ಖುಷಿ. ಆ ನಂತರದ ದಿನಗಳು ಸ್ವಲ್ಪ ಸರಳವಾಗಿ ಸುಲಭವಾಗಿ ಹೋದದ್ದು ಎಂಬುದು ನನಗೆ ಅನಿಸ್ತದೆ. ಹೀಗಿದ್ದಾಗ ಭತ್ತದ ಗದ್ದೆಗಳಲ್ಲಿ ಮಳೆಯನ್ನು ಆಶ್ರಯಿಸಿ ಮಾಡಿದ ಏಣಿಲು ಬೆಳೆ, ನಾವು ನಮ್ಮ ಭಾಷೆಯಲ್ಲಿ ಸರ್ದ ಅಂತ ಹೇಳ್ತೇವೆ. ನಮ್ಮ ಭಾಷೆಯಲ್ಲಿ ಬಹುಶಃ ಯಾರು ಕೇಳಿರ್ಲಿಕ್ಕಿಲ್ಲ ಈ ಶಬ್ದ. ಸರ್ದ ಹೇಳಿದ್ರೆ ಏಣಿಲು ಬೆಳೆ, ಮಳೆಯ ಆ ಸಂದರ್ಭದಲ್ಲಿ ಮಾಡುವ ಭತ್ತದ ಬೆಳೆ ಸರ್ದ. ಎರಡನೇದು ನೀರನ್ನು ಹಾಯಿಸಿ ಮಾಡುವ ಎರಡು ಬೆಳೆಯ ಗದ್ದೆ ವೈಂಗಣೆ ಅಂತ ಹೇಳ್ತಾರೆ, ಸುಗ್ಗಿ ಬೆಳೆ. ಈ ಎರಡು ತರದ ಬೇಸಾಯ ಕ್ರಮದಲ್ಲಿ ನಮ್ಮ ಕುಟುಂಬದ ಹೊಟ್ಟೆ ತಣ್ಣಗಾಗುವಷ್ಟು ಆಹಾರ, ಇನ್ನಿತರ ಸಾಧನಗಳು ಸಿಗುತ್ತಿದ್ದವು. ಸ್ವಲ್ಪ ಕೈಯಲ್ಲಿ ಕಾಸು ಓಡಾಡುವಷ್ಟು ಅಡಿಕೆ ಕೂಡ. ಆ ದಿನಗಳಲ್ಲಿ ಅಡಿಕೆ ಮಾರುಕಟ್ಟೆಗೆ ನೇರ್ಪಾದ ವ್ಯವಸ್ಥೆಗಳಿರಲಿಲ್ಲ. ಪಟ್ಟಭದ್ರ ಹಿತಾಸಕ್ತಿ ಕಮಿಷನ್ ಏಜೆಂಟರ ಕಪಿಮುಷ್ಟಿಯಿಂದ ದಕ್ಕಿದ್ದು ಮಾತ್ರ ಖರ್ಚಿಗೆ ಸಿಗುತ್ತಿತ್ತು. ಈ ಹೊತ್ತಿಗೆ ಸುಮಾರು
50 ವರ್ಷಗಳ ಹಿಂದೆ, ಅಂದ್ರೆ 1965 70-75 ಆಸುಪಾಸಿನಲ್ಲಿ ಬಹುರಾಜ್ಯ ಸಹಕಾರಿ ಸಂಸ್ಥೆಯೊಂದರ ಉದಯ ಆಯಿತು. ಅದೇ ಪ್ರತಿಷ್ಠಿತ ಕ್ಯಾಂಪ್ಕೋ. ಇದರ ಉದಯದಿಂದ ಹೆಚ್ಚಿನ ಅಡಿಕೆ ಕೃಷಿಕರು ಸ್ವಲ್ಪ ನೆಮ್ಮದಿಗೆ ಬಂದದ್ದು ಸತ್ಯವಾದ ಮಾತು. ನ್ಯಾಯವಾದ ಬೆಲೆ ಸಿಕ್ಕುವುದು ಒಂದು ಕಡೆ, ಅಲ್ಲದೆ ಕೃಷಿ ಇನ್ನಷ್ಟು ವಿಸ್ತಾರಗೊಳಿಸಲು ಕೂಡ ಇದು ಕಾರಣವಾಯಿತು ಅಂತ ಅನ್ಬೇಕು. ಕೃಷಿ ವಿಸ್ತರಣೆಯ ಮಾತು ಬಂದಾಗ ಸಹಜವಾಗಿ ಭತ್ತದ ಗದ್ದೆಗಳಲ್ಲಿ ಸುಲಭವಾಗಿ ನಾಟಿ ಮಾಡುವ ಪ್ರಸಂಗ ಬಂತು. ಒಂದೊಂದಾಗಿ ಭತ್ತದ ಗದ್ದೆಗಳು ಮಾಯವಾದವು. ಅದರಂತೆ ಹೆಚ್ಚು ನೀರು ಬೇಡುವ ಕೃಷಿ ಅಡಿಕೆ ಆದ್ದರಿಂದ ನೀರ ಶೋಧವು ಅನಿವಾರ್ಯ ಆಯಿತು. 10 ಫೀಟ್ ಆಳದಲ್ಲಿದ್ದ ನೀರಿನ ಮಟ್ಟ ಕ್ರಮಶಃ ಒಂದು ದಶಮಾನದ ಅವಧಿಯಲ್ಲೇ 40 ಅಡಿ ಆಳಕ್ಕೆ ಹೋಯಿತು. ಜನರು ಅಡಿಕೆ ತರುವ ನೆಮ್ಮದಿಯ ಆ ವಿಷಯದಲ್ಲಿ ಈ ನೀರಿನ ಆತಂಕದ ಕ್ಷಣಗಳನ್ನು ಗಮನಿಸಲೇ ಇಲ್ಲ. ಮುಂದೆ ಇದು ಕೊಳವೆ ಬಾವಿಗಳನ್ನು ಕೊರೆಸುವ ಹಂತಕ್ಕೂ ಹೋಯಿತು. ಇಂದಿನ ಒಟ್ಟು ನೀರು ಮತ್ತು ಅದರ ಜಲಮಟ್ಟದ ವಿಷಯಕ್ಕೆ ಬಂದಾಗ ಕರಾವಳಿಯ ಕಾಸರಗೋಡು ಪ್ರದೇಶವನ್ನು ಕೆಂಪು ಗೆರೆಯಿಂದ ಕಾಣಿಸ್ತಾರೆ. ಅಂದ್ರೆ ನಮ್ಮ ನೀರ ಪರಿಸ್ಥಿತಿ ಎಂತಹ ಹೀನ ಸ್ಥಿತಿಗೆ ತಲುಪಿದೆ ಎಂದು ನಮಗೆ ಅರ್ಥ ಆಗಬೇಕು. ಇರಲಿ, ಆ ಮಾತು ಒಂದೆಡೆ ಆದ್ರೆ ಮುಂದಿನ 10-20-25 ವರ್ಷಗಳು ಅಡಿಕೆ ಕೃಷಿಕರ ಪಾಲಿಗೆ ಸುವರ್ಣ ಯುಗ. ಧಾರಣೆ ಇರಬಹುದು, ಅದರ ಕೃಷಿಗೆ ಸಂಬಂಧಪಟ್ಟ ಖರ್ಚುಗಳು ಇರಬಹುದು, ಕುಟುಂಬದ ಇನ್ನಿತರ ಬೇಕು ಬೇಡಗಳು ಇರಬಹುದು. ಬೇಕಾದಾಗಲೆಲ್ಲ ಖರ್ಚು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಂಡ ದಿನಗಳನ್ನು ಅಡಿಕೆ ಕೃಷಿಕರು ಮರೆಯುವಂತಿಲ್ಲ. ಅಡಿಕೆ ಕೃಷಿಯನ್ನು ಬಿಟ್ಟು ಬೇರೆ ನೆಮ್ಮದಿಯ ಕೃಷಿ ಇಲ್ಲ ಎಂಬಷ್ಟರ ಮಟ್ಟಿಗೆ ಅಡಿಕೆ ಕೃಷಿಕರು, ನನ್ನಂತಹ ವ್ಯಕ್ತಿಗಳು ತುಂಬಾ ಎತ್ತರಕ್ಕೆ ಬೆಳೆದಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ, ಇನ್ನಿತರ ರೋಗ ರುಜಿನಗಳಿಗೆ ಆಸ್ಪತ್ರೆಯ ಅಲೆದಾಟ, ದೊಡ್ಡ ಮಟ್ಟದ ವಿದ್ಯಾಭ್ಯಾಸದ ಈ ಕ್ಷಣಗಳನ್ನು ನಾವು ಅನುಭವಿಸಿದ್ದೇವೆ. ಇಂತಹ ಒಂದು ಪೂರಕ ವಾತಾವರಣದಲ್ಲಿ ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ, ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಮ್ಮ ಪ್ರಾತಿನಿಧ್ಯವನ್ನು ಗಿಟ್ಟಿಸುವ ನಿಟ್ಟಿನಲ್ಲಿ ಕೂಡ ಅಡಿಕೆ ಕೃಷಿ ನಮ್ಮನ್ನು ಬೆಳೆಸಿದೆ. ಈ ಕ್ಷೇತ್ರದಲ್ಲಿ 2-3 ದಶಕದ ಒಟ್ಟು ಬೆಳವಣಿಗೆ ಕೂಡ ನನ್ನನ್ನು ಖುಷಿಪಡಿಸಿದೆ ಎಂದರೆ ತಪ್ಪಲ್ಲ. ನಾನು ಕೂಡ ಕೃಷಿಕರ ಪ್ರತಿನಿಧಿಯಾಗಿ ಕ್ಯಾಂಪ್ಕೋ ಸಂಸ್ಥೆಯಲ್ಲಿ 10 ವರ್ಷ ಆಡಳಿತ ಸಮಿತಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ಸೇವೆ ಕೊಟ್ಟವ. ಒಂದು ರಾಜ್ಯದ ಶಾಸಕನಾಗಿ, ಮಂತ್ರಿಯಾಗಿ ಏನು ಗೌರವ ಮನ್ನಣೆ ಗಳಿಸ್ತಾರೋ ಅದೇ ರೀತಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ನಾನು ಕೂಡ ಆ ತರದ ಗುರುತಿಸುವಿಕೆಯನ್ನು ಕಂಡಿದ್ದೇನೆ. ಇದು ನನಗೆ ಒಂದು ಖುಷಿ ಕೊಟ್ಟ ವಿಚಾರ. ನನ್ನ ಅಪ್ಪ ಮತ್ತು ಅವರ ಅಣ್ಣ ಸೇರಿಕೊಂಡು ಕಟ್ಟಿದ ಸಾಮ್ರಾಜ್ಯ ಇದು.
ದೊಡ್ಡಪ್ಪ ಸ್ವಲ್ಪ ಸಮಯ ಹಿಂದೆ ತೀರಿಕೊಂಡು ಅವರ ಸಂಸಾರವನ್ನು ಸರಿದೀಸಿಕೊಂಡು ಹೋದವರು ನನ್ನಪ್ಪ. ನಾವಿರುವ ಪ್ರಕೃತ ಇರುವ ಸ್ಥಳದಿಂದ 2-3 ಕಿಲೋಮೀಟರ್ ದೂರ ಇದೇ ತೋಡಿನ ಕೊನೆ ಭಾಗದಲ್ಲಿ, ನೀರು ಹರಿಯುವ ತೋಡಿನ ಕೊನೆ ಭಾಗದಲ್ಲಿ ಒಕ್ಕಲುಗಳಿಂದ ಬಿಡಿಸಿದ ಒಂದು ಜಮೀನು ನಮಗೆ ಸಿಕ್ಕಿತ್ತು. ಜಮೀನಿನಲ್ಲಿ ಗದ್ದೆಗಳು ಇದ್ದವು. ಗದ್ದೆಗಳಲ್ಲಿ ಅಡಿಕೆ ತೋಟ ನಿರ್ವಾಹವಿಲ್ಲದೆ ನಾವು ಹಾಕಿಕೊಂಡೆವು, ನೋಡುವವರಿಲ್ಲ ಎಂಬ ಕಾರಣಕ್ಕಾಗಿ. ಅಲ್ಲಿಗೆ ಒಂದು ಚಿಮಿಣಿ ಎಣ್ಣೆಯ ಸಣ್ಣ ಪಂಪಿನ ಅವಶ್ಯಕತೆಯು ಇತ್ತು, ಅದು ಕೈಗೂಡಿತು. ನಾವು ಸಣ್ಣವರು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದಾಗಲೇ ಮನೆಯಿಂದ ಎಲ್ಲವನ್ನೂ ಹೊತ್ತುಕೊಂಡು ಅಲ್ಲಿಗೆ ಓಡುವುದು. ಅಲ್ಲಿ ಇಡೀ ದಿನ ನೀರು ಹಾಯಿಸಿ 1 ವಾರ ನಿಟ್ಟುಸಿರು ಬಿಡುವಂತಹ ಸ್ಥಿತಿ ನಿರ್ಮಾಣವಾಗಿ ಈಚೆಗೆ ಬರುವುದು ನಡೆಯುತ್ತಲೇ ಇತ್ತು. ಒಂದು ರಸ ಪ್ರಸಂಗವನ್ನು ಸಂದರ್ಭದ್ದು ನೆನಪು ಮಾಡಿಕೊಳ್ತೇನೆ. त्या पंपाक फुटबॉलानं उदरापासून उदरापासून म्हणून त्या वाशरांना कशाला करता येईल ते पळूनचे तू ತಿಳುವಳಿಕೆ ಉಂಗಿನ ಆಶಿಲಿ ಅಂಗಡು ಎತ್ತನ ಸಂಗತ ಇದನ್ನ ಶೇಣ ಈಗ ಅಂಗಡಪ್ಪ ಮೀ ಎತ್ತನ ಶೇಣ ಗಾನು ಎಪ್ಪರ ಉದ ಕಲ್ಲರಿ ರಬ್ಬ ಸಮರ ಹಬ್ಬಸಿನ ತಸಣು ಪಂಪು ಒಡ್ಡಿತ ಸ್ಟಾರ್ಟ್ ಅದಾಯ್ಚಿನ ಎಕ್ಕಾಕ ಬಡಿ ಪದ ಎಕ್ಕೇನ ಒಡ್ಡಪ್ಪ ಎಕ್ಕಾಕ ಬಡಿ ಪದ ಎಕ್ಕೇನ ಒಡ್ಡಪ್ಪ ಒಡ್ಡುನು ನಂತರ ಎಪ್ಪರ ಸ್ಟಾರ್ಟ್ ಅಂಗಡ್ರನು ಆಟವ್ಯ ಸ್ಟಾರ್ಟ್ ಅದವನು ಅಸಂಚಿ ಉದೋಬೈರ ಬಳ್ಳೆ ಅಂತ ತವಳಿ ರಬ್ಬಲ त्याचा मण्यपर शेण झाला पण असा दिसविडी आम्ही ಕೆಲಸ केलेला इथं अखेरी हिलना शेण सरताना आशिरल्या शेत हिलने शेतानु गंडी खडलेली ತಂತೋ नयादवनु चलो उभीरुगानु उदरब्बनु आम्ही स्टार्ट करू उदा इरलेच ये ಮತ್ತೆ ಉಡಾಸಾನು ಚಿಲ ಏಕ ರಸಪ್ರಸಂಗ ತುಚ್ಚ ಕೊಳ್ಳೇದಿರಲ್ಲ ಇತ್ಲಾಂಚ या इड्याನ್ನು ಏಕ ನೀರೊತ್ತಾಯ ಇವತ್ತಿನ ನೀರೊತ್ತಾಯದ ಸಂದರ್ಭದಲ್ಲಿ ಜನರನ್ನು ಒಂದು ಜಾಗೃತಿ ಮಾಡಬೇಕು, ಅವರಿಗೆ ಇದನ್ನು ಒಂದು ಎಜುಕೇಟ್ ಮಾಡಬೇಕು ಎಂಬ ದೃಷ್ಟಿಯಿಂದ ನಮ್ಮ ಊರಿನ ವಾಟರ್ ಮ್ಯಾನ್ ಅಂತಲೇ ಕರೆಯುವ ಜಲತಜ್ಞ ಶ್ರೀಪಡ್ರಿ ಅವರ ನೇತೃತ್ವದಲ್ಲಿ ನಾವು ಒಂದು ಚಿಂತನೆ ನಡೆಸಿದೆವು ಸಮಾನ ಮನಸ್ಕರು ಸೇರಿ. 2019-20 ಜೂನ್ ಬಿಟ್ಟು ಜುಲೈವರೆಗೆ ಮಳೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ನಡೆದ ಕಥೆ ಇದು. ನಮ್ಮ ಪಡ್ರೆಯಲ್ಲಿ ಪ್ರಧಾನವಾಗಿ ನೀರೂಡಿಸುತ್ತಿದ್ದ 2 ತೋಡುಗಳಿವೆ. ಅದರಲ್ಲಿ ಕೂಡ ಎಲ್ಲೆಂದರಲ್ಲಿ ನೀರಿಲ್ಲದ ಪರಿಸ್ಥಿತಿ ಬಂತು. ಪಂಚಾಯತ್ಗಳ ಮೂಲಕ ಸರಬರಾಜು ಮಾಡುವ ನೀರಿಗಾಗಿ ನೀಲಿ ಬ್ಯಾರಲ್ ಹಿಡ್ಕೊಳ್ಳುವ ಪರಿಸ್ಥಿತಿ ಬಂತು. ನಮ್ಮ ಪಡ್ರೆ ಗ್ರಾಮ ನೀರಿನ ಬಗ್ಗೆ ಸ್ವರ್ಗ ಸಮಾನವಾದದ್ದು. ಇಂಥ ನಾಡಿನಲ್ಲೇ ಒಂದು ನೀರಿಗೆ ಬರತರುವ ಸನ್ನಿವೇಶ ಸೃಷ್ಟಿ ಮಾಡಿದ್ದು ಎಲ್ಲರಿಗೆ ಆತಂಕ ಎಡೆ ಮಾಡಿಕೊಟ್ಟಿತ್ತು. ಶ್ರೀ ಪಡ್ರೆಯವರ ನೇತೃತ್ವದಲ್ಲಿ ನಡೆದ ಅಭಿಯಾನ ತೋಡಿನ ಕಡೆಗೆ ನಮ್ಮ ನಡಿಗೆ ಎಂಬಲ್ಲಿಂದ ಪ್ರಾರಂಭವಾಯಿತು. ಸುಮಾರು 8-10 ಕಿಲೋಮೀಟರ್ ತೋಡಿನಲ್ಲಿ ನಡೆದಾಡಿ ಯಾಕೆ ಹೀಗಾಯಿತು ಎಂಬುದನ್ನು ನಾವು ಕಂಡುಕೊಳ್ಬೇಕಿತ್ತು. ನೋಡುವಾಗ 100ಕ್ಕೂ ಕಮ್ಮಿ ಇಲ್ಲದ ಜಾಗಗಳಲ್ಲಿ ಕಟ್ಟುವ ಸ್ಥಳಗಳಿದ್ದವು. ಆ ಕಾಲದಲ್ಲಿ ಕಟ್ಟಗಳಿಂದ ನೀರೂಡಿಸಿ ಇಡೀ ಭತ್ತದ ಬಯಲುಗಳಲ್ಲಿ ನೀರು ತುಂಬಿದ ಕ್ಷಣವನ್ನು ನಾವು ಆತಕ್ಕೆ ಗಮನಿಸಿದರೆ ಆ ತುಂಬಿದ ನೀರೇ ಆಳದ ಜಲಮಟ್ಟಕ್ಕಿಳಿದು ನೀರ ಸಮೃದ್ಧಿ ತರುತ್ತಿತ್ತು ಎಂಬುದನ್ನು ಮನಗಾಣಬಹುದು. ಆ ನಂತರ ಬಂದ ಅಡಿಕೆ ಕೃಷಿ
ವಿದ್ಯುತ್ ಚಾಲಿತ ಮೋಟಾರ್ಗಳು ಕೂಡ ಜಲಮಟ್ಟವನ್ನು ಪಾತಾಳಕ್ಕಿಸಲಿಕ್ಕೆ ಕಾರಣವಾದುವು ಎಂಬುದನ್ನು ಅಲ್ಲಗಳೆಯುವಂತಿಲ್ಲ. ಈ ಸ್ಥಿತಿಯಲ್ಲಿ ಒಂದು ಜನಜಾಗೃತಿ ತರಬೇಕು ಎಂಬ ಕಾರಣಕ್ಕಾಗಿ ನಾವು ಈ 100 ಗಟ್ಟಲೆ ಕಟ್ಟಗಳನ್ನು ಕಟ್ಟುವ ಪಣ ತೊಟ್ಟೆವು. ಆ ವರ್ಷ ಮಳೆಗಾಲ ಮುಗಿದೊಡನೆ ಕಟ್ಟ ಕಟ್ಟುವ ಹಬ್ಬ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸರಣಿ ಕಟ್ಟಗಳ ನಿರ್ಮಾಣ ಕಾರ್ಯವೇ ನಡೆದು ಹೋಯಿತು. 100 ಅಲ್ಲದಿದ್ದರೂ ಸುಮಾರು 50ರಷ್ಟು ಕಟ್ಟಗಳು ನಮ್ಮ ಈ 2 ತೋಡುಗಳಲ್ಲಿ ನಿರ್ಮಾಣವಾದವು. ನೀರು ತುಂಬಿ ನಿಂತ ದೃಶ್ಯ ಕಾಣುವಾಗಲೆಲ್ಲ, ಅದನ್ನು ನೆನೆದಾಗಲೆಲ್ಲ ಅದು ನನಗೆ ಖುಷಿ ಕೊಡುತ್ತದೆ. ನಮ್ಮ ಹತ್ತಿರದ ಒಂದು ಅಡಿಕೆ ಕೃಷಿ ಬೆಳೆಯುವ ಪ್ರದೇಶ ಏತಡ್ಕ. ಇಲ್ಲಿಂದ 2 ತೋಡುಗಳು ಮುಂದೆ ಸಾಗಿ ಏತಡ್ಕ ಹೊಳೆಯಾಗಿ ಪಳತಡ್ಕ ದಾಟಿ ಸಿರಿಯಾ ನದಿಗೆ ಸೇರುತ್ತದೆ. ಇದು ಏತಡ್ಕದ ಮಂದಿ ನಾವು ಕಟ್ಟುವ ಆ ವರ್ಷ ಅಲ್ಲಿ ನೀರ ನೆಮ್ಮದಿ, ನೀರ ಸಮೃದ್ಧಿ ಕಾಣುವ ಆ ಅನುಭವವನ್ನು ಹೇಳಿದಾಗ ಅದು ನಮಗೆ ಖುಷಿ ಕೊಟ್ಟಿದೆ. ಕಟ್ಟಗಳ ಬಗ್ಗೆ ಮಾತಾಡುವಾಗಲೆಲ್ಲ ಆ ಕಟ್ಟ ಸಂಸ್ಕೃತಿಯ ಬಗ್ಗೆ, ಆ ಕಟ್ಟ ರಚಿಸುವ ರೀತಿಯ ಬಗ್ಗೆ ಮತ್ತು ಆ ಕಟ್ಟಗಳನ್ನು ಇಲ್ಲವಾಗಿಸಿ ಮತ್ತೆ ಪುನಃ ಸ್ಥಾಪಿಸುವ ಬಗ್ಗೆ ಹೆಚ್ಚು ಖುಷಿ ಕೊಡ್ತದೆ. ನಮ್ಮ ಇಲ್ಲಿನದು ಚಿಕಣಿ ಕಟ್ಟಗಳು, ಸಣ್ಣ ಕಟ್ಟಗಳು. 4 ಆಳು ಇದ್ದರೆ ಒಂದು ದಿನಕ್ಕೆ ಎದ್ದು ನಿಲ್ಲಿಸಬಹುದಂತಹ ಕಟ್ಟಗಳು. ಆದರೆ ಮೀಟರುಗಟ್ಟಲೆ ನೀರು ತುಂಬಿ ನಿಂತು ಒಳಗಿನ ಜಲ ಸ್ರೋತಗಳನ್ನು ಶ್ರೀಮಂತಗೊಳಿಸುವ, ಸೂಕ್ಷ್ಮ ಜಲನಾಡಿಗಳನ್ನು ಜೀವಂತಗೊಳಿಸುವ ಕಾರ್ಯ ಸದ್ದಿಲ್ಲದೆ ನಡೆಯುತ್ತದೆ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ತಾರೆ. ಈ ಪಡ್ರೆಯ ಕಟ್ಟಗಳ ಕತೆ ಹೀಗಾದರೆ, ಏತಡ್ಕದ ಕಟ್ಟಗಳಿಗೆ ಇನ್ನೊಂದು ರೀತಿಯದ್ದು. ಅದನ್ನು ಮೆಗಾ ಕಟ್ಟಗಳೆಂದು ಕರೆಯಬೇಕು. 1.5 ಲಕ್ಷದಿಂದ 2 ಲಕ್ಷ ಪ್ರತಿ ವರ್ಷ ಹಣ ವ್ಯಯಿಸಿ ಕಟ್ಟುತ್ತಿರುವ ಕಟ್ಟ ಅದು. ಕೇವಲ ಒಂದೇ ಕಾರಣಕ್ಕಾಗಿ, ನೀರನ್ನು ತುಂಬಿಸಿಕೊಂಡು ನಮ್ಮ ನೀರ ಅಗತ್ಯಗಳನ್ನು ಪೂರೈಸುವಂತಹ ಒಂದು ಸಂಸ್ಕೃತಿ ಅದು, ಒಂದು ರಚನೆ ಅದು. ಅದನ್ನು ಹೇಳಿದರೆ ಗೊತ್ತಾಗುವುದಿಲ್ಲ, ನೋಡಿದರೆ ಗೊತ್ತಾಗಬೇಕು. ಒಂದು ತೋರ ಮಟ್ಟಿನಲ್ಲಿ ಹೇಳುವುದಾದ್ರೆ, ಒಂದು ಭಾಗದಲ್ಲಿ ಕಗ್ಗಲ್ಲಗಳನ್ನು ಹೆಣೆದು ಒಂದು ಗೋಡೆ ಮಾಡುವುದು, ಅದರ ಎದುರು ಭಾಗದಲ್ಲಿ ಚೀಲಗಳಲ್ಲಿ ತುಂಬಿಸಿದ ಗೋಣಿಗಳನ್ನು ಕ್ರಮಬದ್ಧವಾಗಿ ಪೇರಿಸಿಕೊಳ್ಳುವುದು, ಅದರ ಎದುರು ಭಾಗದಲ್ಲಿ ಶಿಲ್ಪಾಲಿನಂತಹ ವಸ್ತುಗಳಿಂದ ತಯಾರು ಮಾಡಿದ ಶೀಟುಗಳನ್ನು ಅಳವಡಿಸುವುದು. ಆಮೇಲೆ ಮಣ್ಣು ಕಲಸಿ ಅಂಟಾಗಿ ಮಾಡಿದ ಮೆಲಿಪನ್ನು ಅಂಟಿಸಿಕೊಳ್ಳುವುದು. ಇದೊಂದು ವೃತ್ತಿಪರ ಕೆಲಸ, ಹೇಳಿ ಮಾಡಿಸುವ ಕೆಲಸ ಅಲ್ಲ. ಈಗಲೂ ಏತಡ್ಕ ಭಾಗದಲ್ಲಿ ಇಂತಹ ಕಟ್ಟಗಳನ್ನು ರಚನೆ ಮಾಡಿ ಭದ್ರವಾಗಿ ನೀರು ಆ ಕಡೆ ಹೋಗದೆ ತುಂಬಿಸಿಕೊಳ್ಳುವವರಿದ್ದಾರೆ. ಕಿಲೋಮೀಟರ್ ಗಟ್ಟಗಳ ತಲೆ ತುಂಬಿದ ನೀರು ಮನಸ್ಸಿಗೂ ಮತ್ತು ನಮ್ಮ ಕೃಷಿ ಭೂಮಿಗೂ ಆಪ್ಯಾಯಮಾನವಾಗಿ ಕಾಣುತ್ತದೆ. ಇಂತಹ ಕಟ್ಟಗಳನ್ನು ಇಂದಿಗೂ ಏತಡ್ಕ ಭಾಗದಲ್ಲಿ ಕಟ್ಟುತ್ತಾರೆ. ನಮ್ಮ ಹೊರ ಜಗತ್ತಿನ ಜನ ಮಾಧ್ಯಮಗಳಲ್ಲೋ ಇತರ ಸುದ್ದಿಗಳಲ್ಲೋ ಕಂಡಾಗ
ಆಗಾಗ ಇಲ್ಲಿ ಬಂದು ಅದನ್ನು ನೋಡುವುದುಂಟು, ಸೋಜಿಗ ಪಡುವುದು ಉಂಟು. ಇದಕ್ಕಾಗಿ ನಾನು ಅಂದುಕೊಳ್ತೇನೆ, ಕಟ್ಟದ ಮ್ಯೂಸಿಯಂ ಒಂದನ್ನು ರಚಿಸಿದರೆ ಹೆಚ್ಚು ಒಳ್ಳೆಯದು. ಕಟ್ಟದ ಮ್ಯೂಸಿಯಂ ಒಂದರ ಸ್ಥಾಪನೆ ಆಗಬೇಕು. ಅಲ್ಲದೆ ಕಟ್ಟಗಳ ಟೂರಿಸಂ ಒಂದನ್ನು ಮಾಡಬಹುದು ಅಂತ ನಾನು ಅಂದುಕೊಳ್ತೇನೆ. ಇದು ನಮ್ಮ ನೀರರಿವಿನ ನೀರನ್ನು ಕನ್ಸರ್ವ್ ಮಾಡುವ ಹಾಗೂ ಪಾತಾಳಕ್ಕೆ ಇಳಿದ ಜಲಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಎತ್ತಬಲ್ಲ ಒಂದು ಸಾಧನಗಳ ವೈಭವೀಕರಣ ಆಗಬೇಕು ಎಂಬ ದೃಷ್ಟಿಯಲ್ಲಿ ಹೇಳಿರುವಂಥದ್ದು. ಏನಿದ್ದರೂ ಕಳೆದ 35 ವರ್ಷಗಳಿಂದ ನಮ್ಮ ಕೃಷಿ ನೀರು ಮೊಗೆದು ಜಲಮಟ್ಟವನ್ನು ಪಾತಾಳಕ್ಕೆ ಇಳಿಸಿದೆ. ನೀರು ಇಂಗಿಸುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮ ದಿನಚರಿಯನ್ನಾಗಿ ಮಾಡಿಕೊಂಡು ನಾವು ಮತ್ತೆ 35 ವರ್ಷಗಳಷ್ಟು ಕಾಲ ಕನಿಷ್ಠವಾಗಿ ಪ್ರಯತ್ನ ಪಡಬೇಕಾದೀತು. ಇಲ್ಲ ಇದ್ದರೆ ಈ ನೀರಿನ ಮಟ್ಟ ಸುಧಾರಿಸುವುದು ಕಷ್ಟ ಸಾಧ್ಯ. ಈ ನೀರರಿವಿನ ನನ್ನ ಜ್ಞಾನಕ್ಕೂ ನಾನು ಖುಷಿ ಪಡುತ್ತೇನೆ. ನನ್ನ ಕೃಷಿ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಇನ್ನೊಂದು ಯಂತ್ರೋಪಕರಣಗಳ ಬಳಕೆ. ನನ್ನ ತೋಟ ನನ್ನ ಮನೆಯ ಅಂಗಳದಿಂದ 60 ಫೀಟ್ ಆಳದಲ್ಲಿ ಉಂಟು. ಇಂದಿನ ಆಳುಗಳನ್ನು ಕಂಡು ಅಡಿಕೆ ಕೊಯ್ಲಿನ ಬಗ್ಗೆ ಮಾತೆತ್ತಿದ್ದರೆ ಎಂಕು ಪುರುಸೊತ್ತಿದ್ದಿ ಅಣ್ಣೆರೆ ಅಂತ ಹೇಳುವವರೇ. ಹೊತ್ತು ಸಾಗಿಸಬಲ್ಲ ಕಾರ್ಯಕ್ಕೆ ಆಳುಗಳಿಲ್ಲ. ಈ ಕಾರಣಕ್ಕಾಗಿ 5 ವರ್ಷ ಮೊದಲು ಯೂಟ್ಯೂಬ್ನಲ್ಲಿ ಒಂದು ಮಾಹಿತಿಯನ್ನು ಬೆನ್ನಟ್ಟಿದೆ. ಯೂಟ್ಯೂಬ್ನಲ್ಲಿ ಬಂದಿರುವಂತಹ ಮಾಹಿತಿ ಹತ್ತಿರದ ಮುಂಡಾಜೆಯದ್ದು. ಮುಂಡಾಜೆಗೆ ಹೋಗಿ ಆ ಸರಳ ಸಾಧನವನ್ನು ನೋಡಿಕೊಂಡು ಬಂದೆ. ಪರವಾಗಿಲ್ಲ, ನನ್ನ ಏನು ರಿಕ್ವೈರ್ಮೆಂಟಿಗೆ ಅನುಗುಣವಾದ ಒಂದು ಸಾಧನವನ್ನು ನಾನು ಮಾಡಿಕೊಳ್ಳಬಲ್ಲೆ ಎಂಬ ಆತ್ಮವಿಶ್ವಾಸ ಹುಟ್ಟಿತು. ಮತ್ತೆ ವಿವೇಕಾನಂದ ಕಾಲೇಜಿನ ಪ್ರಾಧ್ಯಾಪಕರು ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ಪ್ರಾಜೆಕ್ಟ್ ವರ್ಕ್ನಲ್ಲಿ ಇಂತಹದೇ ಒಂದು ರೋಪ್ವೇ ಸಿದ್ಧಪಡಿಸಿದ ಜಾಗವನ್ನು ಕಂಡುಕೊಂಡು ಬಂದೆ. ನನ್ನ ಒತ್ತಾಸೆಗೆ ಆ ವಿದ್ಯಾರ್ಥಿಗಳು ಮತ್ತು ಆ ಲೆಕ್ಚರರ್ ಸೇರಿಕೊಂಡರು. ನಾನು ಕೂಡ ಒಂದು ರೋಪ್ವೇಯನ್ನು ಮಾಡಿಕೊಂಡೆ. ಸುಮಾರು 150 ಕಿಲೋ ಸಾಮರ್ಥ್ಯವಿರುವ ಯಾವ ಮೂಟೆಯನ್ನು ಹೊತ್ತು ಸಾಗಿಸಬಹುದಾದ ಸಾಧನ ನಾನು ಮಾಡಿಕೊಂಡದ್ದು. ಸರಳವಾಗಿ ಹೇಳುವುದಾದ್ರೆ ಎರಡು ಗಟ್ಟಿ ಕಂಬಗಳು, ಎರಡು ಬದಿಯಲ್ಲಿ 2 ಗಟ್ಟಿ ಕಂಬಗಳು, ಅದನ್ನು ಎಳೆದು ಕಟ್ಟಿದಂತಹ 10 mm ಒಂದು ಸ್ಟೀಲ್ ರೋಪ್, ಅದರ ಮೇಲೆ ಕೆಳಗೆ ಹರಿದಾಡುವಂತಹ 2 ಚಿಕ್ಕ ರಾಟೆಗಳ ಒಂದು ಸಣ್ಣ ಸಾಧನ, ಮತ್ತು ಈ ರಾಟೆಗಳನ್ನು ಮೇಲೆ ಎಳೆಯಲು ಕೆಳಗೆ ಬಿಡಲು 2 mm ಒಂದು ರೋಪು, ಅದು ಸುತ್ತಿಕೊಳ್ಳಲು ಒಂದು ಡ್ರಮ್. ಇದಕ್ಕೆ 1.5 HP ಮೋಟರ್ನ ಅಳವಡಿಸಿ 2-ವೇ ಸ್ವಿಚ್ ಒಂದನ್ನು ಹಾಕಿಕೊಂಡೆ. ಮೇಲೆ ಕೆಳಗೆ ತರುವಂತಹ ಸ್ವಿಚ್ಗಳು. ಪ್ರತಿ ಕೊಯ್ಲಿಗೆ 1.5 ಮಿನಿಟಿನಲ್ಲಿ ಒಂದು ಕಟ್ಟ ಮೇಲೆ ಬರುವಂತಹ ವ್ಯವಸ್ಥೆ ನನ್ನದು. ಒಂದು ಕೊಯ್ಲಿನ ಅಡಿಕೆ ದಿನವಿಡೀ ಹೊತ್ತರು ಮುಗಿದಂತಹ ಪರಿಸ್ಥಿತಿಯಲ್ಲಿ 3-4 ಗಂಟೆಗಳಲ್ಲಿ ಮೇಲೆತ್ತದ ಸಾಧನವನ್ನು ನಾನು ಅಳವಡಿಸಿಕೊಂಡಿದ್ದೇನೆ. ಈ ಸಾಧನಕ್ಕಾಗಿ ಎಲ್ಲರ ಮೆಚ್ಚುಗೆ ಇದೆ, ನನಗೂ ಖುಷಿ ಇದೆ. ಮೇಲಾಗಿ ತೋಟದಲ್ಲಿ ಓಡಾಡಲು ಒಂದು ಮಾನವ ಚಾಲಿತ ಕೈಗಾಡಿ ಓಡಾಡಲು ಅನುಕೂಲವಾಗುವಂತಹ ಒಂದು ರಚನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಒಂದು ಸಣ್ಣ ವಾಹನ ಅಡ್ಡಾಡಲು ಕೂಡ ಒಂದು ಮಾರ್ಗ ಮಾಡಿದ್ದೇನೆ.
ಇದು ಕೂಡ ನನ್ನ ಓಡಾಟಕ್ಕೆ, ನನ್ನ ಕೃಷಿ ಅಗತ್ಯಕ್ಕೆ ತಕ್ಕಂತಹ ಓಡಾಟಗಳಿಗೆ ಅನುಕೂಲ ಮಾಡಿಕೊಟ್ಟಿರುವುದು ಕೂಡ ಖುಷಿ ತಂದಿದೆ. ಇನ್ನು ಮುಂದಕ್ಕೆ ಹೋಗುವುದಾದರೆ, ನಾನು ಕಳೆದ ಹಲವಾರು ವರ್ಷಗಳಿಂದ ಮನೆಗೆ ಬೇಕಾದ ತರಕಾರಿ ಮಳೆಗಾಲದಲ್ಲಿ ಇರಲಿ ಬೇಸಿಗೆಯಲ್ಲಿ ಇರಲಿ ಬೆಳೆಸಿಕೊಂಡೇ ಬಂದವು. ಹಾಗೆಂದು ಪಾರಂಪರಿಕ ಬೀಜಗಳಲ್ಲದೆ ನಾನು ಎಲ್ಲಿಂದಲೂ ಕೊಂಡು ತಂದವನಲ್ಲ. ಊರಿನ ಬೆಂಡೆಕಾಯಿ ಇರಬಹುದು, ಕೆಂಪು ತಿರುಳಿನ ಮುಳ್ಳು ಸೌತೆ ಇರಬಹುದು, ಬಿಳಿ ರುಚಿಕರವಾದ ಅಲತಂಡೆ ಇರಬಹುದು, ಹೀಗೆ ಪರಿಮಳದ ಉದ್ದ ಪಡುವಲ ಇರಬಹುದು. ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗ್ತದೆ. ನಮಗೆ ಸಾಕಾಗುವಷ್ಟು ಅಲ್ಲದೆ ಮಿಕ್ಕವರಿಗೆ ಕೊಡುವಷ್ಟು ಕೂಡ ಆಗ್ತದೆ. ಆದರೆ ಈಗ ಕ್ರಿಮಿಕೀಟಗಳ ಹಾವಳಿ ಹೆಚ್ಚು. ಯಾವಾಗಲೂ ಕಾಣದ ಮಳೆ ಬರುವಾಗ, ಮಳೆ ಬರಬೇಕಾದ ಅವಧಿಯಲ್ಲಿ ಬಾರದಾದಾಗ ಅದರ ತೊಂದರೆಗಳು ಹೆಚ್ಚು. ಇಂತಹ ಸಂದರ್ಭಗಳನ್ನು ಬಿಟ್ಟರೆ ಬೆಳೆ ಬೇಕಷ್ಟು ಕೈಗೆ ಬರ್ತದೆ. ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ಮನೆಗೆ ನಮ್ಮದೇ ತರಕಾರಿ ಎಂಬ ವಾಟ್ಸಪ್ ಗುಂಪಿನಲ್ಲಿ ನಾನೊಬ್ಬ ಕ್ರಿಯಾಶೀಲ ಸದಸ್ಯ. ನನ್ನಲ್ಲಿ 2-3 ತರದ ಬದನೆ ತಳಿ ಇದ್ದರೆ ಆ ವಾಟ್ಸಪ್ ಗುಂಪಿನಲ್ಲಿ ಬರುವ ಮಾಹಿತಿ ನೂರಾರು ಬದನೆ ತಳಿಗಳದ್ದು. ಮಳೆ ಮರೆ ಮತ್ತು ಬಿಸಿಲಿಗೆ ಮರೆ ಮಾಡಿ ಶಿಸ್ತುಬದ್ಧವಾಗಿ ವೈಜ್ಞಾನಿಕ ರೀತಿಯಲ್ಲಿ ಬೀಜ, ಸಸಿ ಮತ್ತು ಬೆಳೆ ಸಮೇತ ಕೈಗೆಟುಕುವಂತೆ ಮಾಡುವ ಸಾಹಸ, ಅದರ ಮಾಹಿತಿ ಕೂಡ ಈ ನನ್ನ ವಾಟ್ಸಪ್ ಮೂಲದಲ್ಲಿ ಬರ್ತದೆ. ತುಂಬಾ ಜನ ಅಳವಡಿಸಿದ್ದಾರೆ. ನಾನು ಪಾರಂಪರಿಕ ಬೀಜಗಳಲ್ಲದೆ ಬೇರೆ ಕಡೆಯಿಂದ ತರುವ ಬೀಜಗಳಿಗೆ ಹೋಗಿಲ್ಲ. ಇನ್ನೊಂದು, ಚಳಿಗಾಲದಲ್ಲಿ ಎಲ್ಲೆಡೆ ಬೆಳೆಸುವ ಕಾಲಿಫ್ಲವರ್ ಇರಬಹುದು, ಕ್ಯಾಬೇಜ್ ಇರಬಹುದು, ಇತರ ಬೀಟ್ರೂಟ್ ನಂತಹ ಗಡ್ಡೆಗಳು ಇರಬಹುದು. ನಮ್ಮ ಇಲ್ಲಿ ಕೂಡ ಬೆಳೆಯಲಿಕ್ಕೆ ಅನುಕೂಲವಾಗಿದೆ. ಯಾವುದೇ ರಾಸಾಯನಿಕ ಸಿಂಪಡಣೆ ಇಲ್ಲ, ಯಾವುದೇ ರಾಸಾಯನಿಕ ಒಳಸುರಿಗಳಿಲ್ಲ. ಇಂತಹ ಪ್ರದೇಶದಲ್ಲಿ ಬೆಳೆಸಿರುವುದು ಆ ವಾಟ್ಸಪ್ ಕೃಪೆ, ಅದು ನನಗೆ ನೆಮ್ಮದಿ ತಂದಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ವಿಶೇಷವಾದ ಸಂಗತಿ ಅಂದ್ರೆ, ಕಾಡುಗಳಲ್ಲಿ ಮಾತ್ರ ಸಿಕ್ಕುವ ಅತಿ ರುಚಿಯಾದ ಪತ್ರೊಡೆ ಮಾಡಬಹುದಾದಂತಹ ಮರಕೆಸುವನ್ನು ನಾವು ಕೂಡ ಇಲ್ಲಿ ಮನೆಯ ವಾತಾವರಣದಲ್ಲಿ ಯಾಕೆ ಬೆಳೆಸಬಾರದು ಎಂಬ ದೃಷ್ಟಿಯಿಂದ ಕಾಡಿನಿಂದ ಅದಾಗಲೇ ಮೊಳೆತು ಚಿಗುರು ಬಿಡುತ್ತಿರುವ ಸಸಿಗಳನ್ನು ತಂದು 1-2 ವರ್ಷ ಡೆವಲಪ್ ಮಾಡಿದೆ. 3ನೇ ವರ್ಷಕ್ಕೆ ಡಿಸೆಂಬರ್ನವರೆಗೆ ಪ್ರತಿ ತಿಂಗಳು ಎಲೆ ಕೊಡುವಂತಹ 10-30 ಬುಡಗಳನ್ನು ಬೆಳೆಸಿದೆ. ಇದು ಕೂಡ ನನಗೆ ಖುಷಿ ಕೊಟ್ಟಿದೆ. ಯಾವುದೋ ಮರಗಳಲ್ಲಿ ಅಥವಾ ದೂರದ ಕಾಡುಗಳಲ್ಲಿ ಬೆಳೆಯುವ ಕಾನಕಲ್ಲಟೆ, ಬಹುಜನರಿಗೆ ಇದರ ಉಪಯೋಗ ಗೊತ್ತಿಲ್ಲ. ಸೌತೆ ಮತ್ತು ಕಾನಕಲ್ಲಟೆಯನ್ನು ಸೇರಿಸಿ ಮಾಡುವ ಅಂಬಟ ಬಹು ರುಚಿಕರವಾದದ್ದು. ಕಾನಕಲ್ಲಟೆಯ ಸಾಸಿವೆಯನ್ನು ಮಾಡ್ತಾರೆ, ಪಲ್ಯಗಳನ್ನು ಮಾಡ್ತಾರೆ. ಆದರೆ ಇದರ ರುಚಿ ಬಲ್ಲವನೇ ಬಲ್ಲ. ಈ ದೃಷ್ಟಿಯಿಂದ ಕಾನಕಲ್ಲಟೆಯನ್ನು ಬೀಜ ಹಾಕಿ ಮಾಡಬಹುದು, ಸಸಿ ಮಾಡಬಹುದು, ಅದರ ಬಳ್ಳಿ ನೆಟ್ಟು ಸಸಿ ಮಾಡಬಹುದು. 2 ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಇದಕ್ಕೆ ಚಪ್ಪರದಲ್ಲಿ ಹಬ್ಬಿಸಿ ಸರ್ವ ಋತು ಕಾಯಿಗಳನ್ನು ಕೊಯ್ದಿದ್ದೇನೆ. ಇದು ನನಗೆ ಖುಷಿ ತಂದಿದೆ. ಎಲ್ಲಾ ವಿಧಗಳಲ್ಲೂ ಎಲ್ಲಾ ರೀತಿಯಲ್ಲೂ ಖುಷಿ ಪಟ್ಟವ ನಾನು. ಹಾಗೆಂದು ರಟ್ಟೆಯಲ್ಲಿ ಕಸುಬೇಕು, ಮನಸ್ಸು ಗಟ್ಟಿಬೇಕು, ನಾನು ಮಾಡವಲ್ಲೆಂಬ ಆತ್ಮವಿಶ್ವಾಸ ಹೋಗಬೇಕು.
ಇದು ಇದ್ದರೆ ಯಾವುದನ್ನು ಸಾಧಿಸಬಹುದು ಕೃಷಿಯಲ್ಲಿ. ಇನ್ನು ಮುಂದೆ ಹೋಗಿ ಮಾತಾಡುವುದಾದ್ರೆ, ನಮ್ಮಲ್ಲಿ ಅಡಿಕೆಯ ಸುವರ್ಣ ಯುಗ ದಾಟಿ ಅಡಿಕೆಗೆ ಇಲ್ಲದ ರೋಗಗಳಿಂದಾಗಿ ಸಸಿಗಳ ಮರಗಳ ಬೆಳವಣಿಗೆ ಕುಂಠಿತವಾಗುವುದು, ಮರಗಳು ಸಾಯುವುದು. ಅಂತೆಯೇ ಬೆಳೆ ಬಂದಾಗ ಅದರಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳು, ಅಕಾಲಿಕವಾಗಿ ಹಣ್ಣಾಗುವುದು, ಈ ರೀತಿಯ ತೊಂದರೆಗಳು ಕಾಣಿಸಿಕೊಂಡು ವರ್ಷಗಳೇ ಕಳೆದಿವೆ. ಶಿರಸಿ, ಈ ಕಡೆ ಶೃಂಗೇರಿಯ ಭಾಗಗಳು ಅಲ್ಲದೆ ಘಟ್ಟದ ಮೇಲಿನ ಭಾಗಗಳು ಸೇರಿ ಸುಳ್ಯದವರೆಗೆ ಅಡಿಕೆಯ ಹಳದಿ ರೋಗ ಮತ್ತು ಇತ್ತೀಚೆಗೆ ಬಾಧಿಸಿದ ಅಡಿಕೆ ಎಲೆ ಚುಕ್ಕಿ ರೋಗ ಎಂಬ 2 ಶಿಲೀಂಧ್ರಗಳು ಅಡಿಕೆ ಬೆಳೆಯನ್ನೇ ಕಬಳಿಸಲಿಕ್ಕೆ ಹುನ್ನಾರ ನಡೆಸುತ್ತಿವೆ. ನಮ್ಮಲ್ಲಿ ವಿಜ್ಞಾನಿಗಳಿರುವ ಸಂಶೋಧನಾ ಕೇಂದ್ರಗಳಿವೆ, ವಿದಗ್ಧರಿರುವ ಇಲಾಖೆಗಳಿವೆ. ಎಲ್ಲಿ ನೋಡಿದರೂ ಕಂಪನಿಗಳಿಂದ ಆಮದು ಮಾಡಿರುವ ಕೀಟನಾಶಕಗಳು, ಶಿಲೀಂಧ್ರನಾಶಕಗಳನ್ನು ಶಿಫಾರಸು ಮಾಡ್ತಾರೆ. ಇದನ್ನು ಮನಗಂಡವರು ಇನ್ನೂ ಹೆಚ್ಚು ಕಂಪನಿಗಳ ಹೆಸರು ಹಾಕಿ ಇನ್ನೂ ಕಡಿಮೆ ಬೆಲೆಯ ಬೇರೆ ಬೇರೆ ಹೆಸರುಗಳಲ್ಲಿ ಮಾರುಕಟ್ಟೆಗೆ ಬೇರೆ ಬೇರೆ ದ್ರವ ರೂಪದ್ದು, ಹುಡಿ ರೂಪದ್ದು ಕೀಟನಾಶಕ, ಶಿಲೀಂಧ್ರನಾಶಕಗಳನ್ನು ಹರಿಯಬಿಟ್ಟಿದ್ದಾರೆ. ನಮ್ಮನ್ನು, ಕೃಷಿಕರನ್ನು ಮಾಧ್ಯಮವನ್ನಾಗಿಸಿ ನಮ್ಮನ್ನು ಶೋಷಣೆ ಮಾಡುವುದು ಅವರ ಗುರಿ ಎಂಬುದನ್ನು ಯಾರು ಒಪ್ಪಿಕೊಳ್ಳಲೇಬೇಕು. ಇದನ್ನು ತಡೆಯುವವರು ಯಾರು? ಸರಕಾರ ಕಣ್ಣೀರು ಒರೆಸಿಕೊಳ್ಳಲು ಮಾತ್ರ ಯಾವಾಗಾದರೂ ಒಮ್ಮೆ ಒಂದೊಂದು ಮಾತು ಹೇಳಿ ಸಂತೈಸಲು ನೋಡ್ತದೆ. ಇದರಿಂದ ಹೊರಬರುವುದು ಸದ್ಯಕ್ಕೆ ಸಾಧ್ಯವಿಲ್ಲದ ಮಾತು. ನಾವು ಸಾವಯವದ ಬಗ್ಗೆ ಮಾತಾಡುವವರು, ಸಾವಯವ ಅತಿ ಶ್ರೇಷ್ಠ ಅಂತ ಹೇಳುವವರು, ಇನ್ನು ಮುಂದಕ್ಕೆ ಹೋಗಿ ರಾಸಾಯನಿಕ ಸಿಂಪಡಣೆ ನಮ್ಮ ಮುಂದಿನ ಪೀಳಿಗೆಗೆ ಮಾರಕ ಅಂತ ಪ್ರತಿಪಾದಿಸುವವರು ಕೂಡ ಈ ತಿಂಗಳಿಗೊಮ್ಮೆಯೋ 15 ದಿನಗಳ ಒಮ್ಮೆಯೋ ಸಿಂಪಡಣೆ ಮಾಡುವ ರಾಸಾಯನಿಕಗಳು ಮತ್ತು ಅದಕ್ಕೆ ಫೀಡಿಂಗ್ ಸಾಲುವುದಿಲ್ಲ, ಇಂಥದ್ದನ್ನು ಕೊಡಬೇಕು ಅಂತ ಒದಗಿಸುವ ಒಳಸುರಿಗಳು ನಮ್ಮ ಮಣ್ಣನ್ನೇನು ಮಾಡಿಯಾವು, ನಮ್ಮ ಮುಂದಿನ ಪೀಳಿಗೆಯನ್ನು ಹೇಗೆ ಬದುಕುಕೊಟ್ಟಾವು ಎಂಬುದು ಯಕ್ಷ ಪ್ರಶ್ನೆ. ಆದರೂ ನಾವು ಮಗುವಿನಂತೆ ನಮ್ಮ ತೋಟವನ್ನು ಬೆಳೆಸಿದ್ದೇವೆ. ಮಗುವಿಗೆ ನಮ್ಮ ಕಣ್ಣೆದುರೇ ಯಾವುದಾದ್ರೂ ಕಾಯಿಲೆ ಬಂದಾಗ ಭಾವನಾತ್ಮಕವಾಗಿ ನಮ್ಮಿಂದ ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಒಂದು ರೀತಿಯಲ್ಲಿ ಸಾವು ನಿಶ್ಚಿತ ಎಂದು ತಿಳಿದಾಗಲೂ ನಾವು ಎಲ್ಲಿಲ್ಲದ ಆರೈಕೆ ಮಾಡ್ತೇವೆ. ಅದೇ ಪರಿಸ್ಥಿತಿ ಅಡಿಕೆ ಕೃಷಿಕರದ್ದು ಕೂಡ. ಅಡಿಕೆ ಕೃಷಿ ಮತ್ತು ನಾವು ಎಂಬುದರ ಮಧ್ಯೆ ಒಂದು ಭಾವನಾತ್ಮಕ ನಂಟು ಇದೆ. ಇವತ್ತೇ ಕಡಿದು ಬಿಡ್ತೇನೆ, ಹೋದರೆ ಹೋಗಲಿ ಎಂಬಂತಹ ಮಾತು ಬಂದರೂ ಅದಕ್ಕೆ ನೋವು ಮಾಡಲು ಮನಸ್ಸಿಲ್ಲ. ಈ ಕಾರಣಕ್ಕಾಗಿ ಇದು ವಲಸೆ ಹೋಗುವಲ್ಲಿಯವರೆಗೆ, ಅಡಿಕೆ ಬೆಳೆ ಬದಲಾಗಿ ಇನ್ನೊಂದು ಬೆಳೆ ಬರುವಲ್ಲಿಯವರೆಗೆ ನಾವು ಇದನ್ನು ತಾಳಿಕೊಳ್ಳಲೇಬೇಕು. ಪರ್ಯಾಯವಾದ ಬೆಳೆಯ ಅನ್ವೇಷಣೆಯಲ್ಲಿ ಇರಲೇಬೇಕು. ಪರ್ಯಾಯವಾದ ಬೆಳೆ ಅಂದಾಕ್ಷಣ ಯಾವುದನ್ನು ನೆಚ್ಚಿಕೊಳ್ಳುವುದೆಂಬ ಪ್ರಶ್ನೆ ಬರ್ತದೆ. ಒಂದೆಡೆ ವರ್ಣರಂಜಿತವಾದ ಬೆಳೆಯ ಬಗ್ಗೆ ಯೂಟ್ಯೂಬ್ಗಳಲ್ಲಿ ಅಲ್ಲಲ್ಲಿ ಮಾಹಿತಿ ಬೇಕಾದಷ್ಟು ಸಿಗ್ತದೆ. ಆದರೆ ನಾವು ನೆಚ್ಚಿಕೊಳ್ಳಬಹುದಾದ ಬೆಳೆಯ ಬಗ್ಗೆ ಮಾಹಿತಿ ಸಿಗುವುದು ಕಡಿಮೆ.
ನಮ್ಮ ಕೃಷಿ ಭೂಮಿಗಳಲ್ಲಿ ದೊಡ್ಡ ದೊಡ್ಡ ಹಲಸಿನ ಮರಗಳನ್ನು ನಾವು ಕಂಡವರೇ. ಹಲಸಿನ ಮರಗಳಲ್ಲಿ ತುಟ್ಟ ತುದಿಗೆ ಕಾಯಿ ಇದ್ದರೂ ಹಣ್ಣು ಇದ್ದರೂ ತೆಗೆಯುವರಿಲ್ಲ. ಒಳ್ಳೆ ವರ್ಗದ, ಅದರಲ್ಲಿ 2 ವರ್ಗ ಇದೆ. ಒಂದು ಹಲಸು ಕುಂಜಿಯಿಂದ ಎಳೆದರೆ ಬರ್ತದೆ, ಇನ್ನೊಂದು ಒಳ್ಳೆಯ ಪದಾರ್ಥಗಳಿಗೆ ಎಣ್ಣೆಯಲ್ಲಿ ಹಾಕಲಿಕ್ಕೆ, ಉಪ್ಪಿನಲ್ಲಿ ಹಾಕಲಿಕ್ಕೆ ಸುಲಭವಾದ ಸೊಳೆ ಒದಗಿಸುವ ಒಳ್ಳೆಯ ವರ್ಗದ ಹಲಸಿನ ಮರಗಳು ಮಾಯವಾಗಿ ಬಿಟ್ಟಿವೆ. ಕೆಳದರ್ಜೆಯ ತೀರಾ ಉಪಯೋಗಕ್ಕೆ ಬಾರದ ಮರಗಳ ಹಣ್ಣುಗಳು ಬಿದ್ದು ಕೊಳೆತು ಹೋಗುವುದೇ ಹೆಚ್ಚು. ಈ ಪರಿಸ್ಥಿತಿಯಿಂದ ಹೆಚ್ಚಿನವರ ಎಲ್ಲ ಮನೆಗಳಲ್ಲಿ ಸುಧಾರಿತ ತಳಿಗಳ ಹಲಸಿನ ಗಿಡಗಳನ್ನು ನಾವು ಕಾಣಬಹುದು. ನಾವು ಒಂದಷ್ಟು ಆಯ್ದ ಪ್ರದೇಶಗಳಲ್ಲಿ ಇಂಥ ಗಿಡಗಳನ್ನು ಯಾಕೆ ಬೆಳೆಸಬಾರದು? ಇದರಿಂದ ವ್ಯಾಲ್ಯೂ ಆಡೆಡ್ ವಸ್ತುಗಳನ್ನು ಮಾಡಿ, ತಿಂಡಿಗಳನ್ನು ಮಾಡಿ ನಮಗೂ ಜೀವನ ಕಟ್ಟಿಕೊಳ್ಳಬಹುದಾದ ಒಂದು ಸಾಧ್ಯತೆ ಇದೆ. ಕಾಳು ಮೆಣಸು ಕೂಡ ಅಡಿಕೆ ಮರಗಳಲ್ಲಿ ಹಬ್ಬಿ ಬೆಳೆ ಕೊಡುವಂಥದ್ದು. ಹೆಚ್ಚಿನ ತೋಟಗಳಲ್ಲಿ ಕಳೆದ 3-4 ವರ್ಷಗಳಿಂದ ಕಾಳು ಮೆಣಸು ಬೆಳೆ ಅಗ್ರೆಸಿವ್ ಆಗಿ ಮುಂದೆ ಬಂದಿದೆ. ಅಷ್ಟೇ ಅದರ ರೋಗಗಳು. ಮಳೆಯ ವ್ಯತ್ಯಯ ಕಾಲದಲ್ಲಿ ಕಾಳು ಮೆಣಸಿನ ಪರಾಗಸ್ಪರ್ಶ ಆಗುವುದು ಕಡಿಮೆ. ಈ ವರ್ಷ ಕಾಳು ಮೆಣಸಿನ ಬೆಳೆ ಕಡಿಮೆ ಉಂಟು. ಕಳೆದ ವರ್ಷ ಬಂಪರ್ ಬೆಳೆ ಇತ್ತು. ಈ ಎಲ್ಲ ಕಾರಣಗಳಿಗಾಗಿ ಕೃಷಿಯ ಸುತ್ತ ಮಬ್ಬು ಆವರಿಸಿದೆ. ಇದು ಎಲ್ಲರೂ ಆತಂಕ ಪಡುವಂಥದ್ದೇ. ಕೃಷಿಯ ಬಗ್ಗೆ, ನನ್ನ ಅನುಭವಗಳ ಬಗ್ಗೆ ಒಂದಿಷ್ಟು ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಮಾತಾಡುವ, ಸಂವಹನ ಮಾಡುವ ದೊಡ್ಡ ಶೈಲಿ ನನ್ನದು ಅಲ್ಲದಿದ್ರೂ ವಿಷಯಗಳನ್ನು ಪ್ರಸ್ತುತಪಡಿಸುವ ಕೆಲಸ ಮಾಡಿದ್ದೇನೆ. ಕೈ ಕೆಸರು ಮಾಡಿಕೊಂಡು ರಟ್ಟೆ ಬಗ್ಗಿಸಿಕೊಂಡು ಮಾಡುವ ಕೆಲಸ ಸ್ಥಿರವಾದ್ದು, ಒಳ್ಳೆಯ ಪರಿಣಾಮ ಕೊಡುವಂಥದ್ದು, ಒಳ್ಳೆ ಫಲ ಕೊಡುವಂಥದ್ದು ಅಂತ ಭಾವನೆ ನನ್ನದು. ಜೊತೆಗೆ ನಮ್ಮನ್ನು ನಂಬಿದ ಎಲ್ಲರನ್ನು ಖುಷಿಯಲ್ಲಿ ಇಡುವಂಥದ್ದು ಕೂಡ. ಯಾವುದೇ IT ಪ್ರೊಫೆಷನಲ್ಸ್ರಿಗೂ ಕಮ್ಮಿ ಇಲ್ಲದ ರೀತಿಯಲ್ಲಿ ಕೃಷಿ ಬೆಳೆದಿದೆ. ಕೃಷಿಕನ ಜೀವನವೂ ಕೂಡ ಎತ್ತರಕ್ಕೆ ಬೆಳೆದಿದೆ. ನಾನು ಅಡಿಕೆ ಕೃಷಿ ಅಳಿಯುವ ಹಂತಕ್ಕೆ ಹೋಗುವ ನಿದರ್ಶನಗಳನ್ನು ಹೇಳಿದ್ದೇನೆ. ಇದರಿಂದ ಪಾರಾಗುವ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳಿದ್ದೇನೆ. ಇನ್ನೂ ಒಂದಿಷ್ಟು ಬದಲಾವಣೆ ಜಗದ ನಿಯಮದ ಆಧಾರದಲ್ಲಿ ನಾವು ಕೂಡ ಬದಲಾವಣೆಗಳನ್ನು ಅಪ್ಪಿಕೊಳ್ಳಬೇಕು. ಸರಳ, ಸುಲಭ ಹಾಗೂ ದೊಡ್ಡ ಟೆನ್ಷನ್ ತಗೊಳ್ಳದ ಕೃಷಿ ಅಡಿಕೆಯಾಗಿತ್ತು. ಈ ದುರ್ಲಭ ಸಮಯದಲ್ಲಿ ನಮ್ಮ ಕಿವಿ ಮಾತು ಇಷ್ಟೇ: ಧೈರ್ಯಗೆಡಬೇಡಿ. ಕಾಲ ನಮ್ಮದಾಗಿಸಿಕೊಂಡರೆ ನಾವು ಯಾವುದನ್ನು ಗೆಲ್ಲಬಹುದು, ಯಾವುದನ್ನು ಸಾಧಿಸಬಹುದು. ಈ ಮಾತುಗಳನ್ನು ನಿಮ್ಮ ಮುಂದಿಟ್ಟುಕೊಂಡು
ಈ ನನ್ನ ಇಂದಿನ ಸಂವಹನಕ್ಕೆ ನಿಮ್ಮ ಏನು ಪ್ರಶ್ನೆಗಳು ಅಥವಾ ಸಂದೇಹಗಳು ಇದ್ದರೆ ನನ್ನ ಮಿತಿಯಲ್ಲಿ ಉತ್ತರಿಸಬಲ್ಲೆ ಎಂದು ಹೇಳಿಕೊಂಡು ನನ್ನ ಮಾತುಗಳಿಗೆ ಮಂಗಳ ಹಾಕ್ತೇನೆ. ಅನುಭವದ ಸೊಗಸಾದ ವಿವರಣೆ ಮತ್ತು ವಿಷಯ ನಿರೂಪಣೆಗೆ ಧನ್ಯವಾದಗಳು ಹರಿಯಣ್ಣಜ್ಜ. ಏನಾದರೂ ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಇದ್ದಲ್ಲಿ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಮಾತನಾಡಲು ಕೋರಿಕೆ. ನಮಸ್ಕಾರ ಹರಿಯಣ್ಣ. ನಿಮ್ಮ ವಾಕ್ಶೈಲಿ ಅಷ್ಟು ಚೆನ್ನಾಗಿತ್ತು, ವಿಷಯಗಳು ಸಮರ್ಪಕವಾಗಿದ್ದವು. ಕೇಳಿ ಭಯಂಕರ ಖುಷಿ ಆಯಿತು. 50 ವರ್ಷ ಹಿಂದೆಯಿಂದ ಇವತ್ತಿನವರೆಗೆ ಆದಂತಹ ಪ್ರತಿಯೊಂದನ್ನು ಕೂಡ ನೀವು ವಿಸ್ತಾರವಾಗಿ ಹೇಳಿದ್ದೀರಿ. ಇದು ಕೃಷಿಕರಿಗೆ ತುಂಬಾ ಪ್ರಯೋಜನ ಖಂಡಿತ ಆಗ್ತದೆ. ನನಗೆ ಕೇಳಿ ನನಗೆ ಆಶ್ಚರ್ಯ ಆಯಿತು. ನನಗೆ ಕೂಡ ಅನ್ನ ಮತ್ತೆ ವಿದ್ಯೆ ಕೊಟ್ಟದ್ದು ಈ ಕೃಷಿಯಿಂದಲೇ. ಅದರ ಮೇಲೆ ಪ್ರೀತಿ ಇದೆ. ಅದರ ದೂರ ಇರುವ ಕಾರಣ, ನಾವು ಬೆಂಗಳೂರಿನಲ್ಲಿ ಇರುವ ಕಾರಣ ನಮಗೆ ಕೆಲವು ಮಾಡ್ಬೇಕು ಕಾಣ್ತದೆ, ಆದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಕೆಲವು ಹೇಳಿದ್ರಿ, ಒಂದು ಟೂರಿಸಂ ಮಾಡ್ಬೋದು ಕಟ್ಟದ ಬಗ್ಗೆ ಅಂತ ಹೇಳಿ. ಇದೊಂದು ಒಳ್ಳೆ ವಿಚಾರ. ಇದರ ಬಗ್ಗೆ ಸ್ವಲ್ಪ ನೀವು ವಿಸ್ತೃತವಾಗಿ ಹೇಳ್ಬೋದು. ಬೇಕಾದ್ರೆ ನಾನು ಸಪರೇಟ್ ಆಗಿ ನಿಮ್ಮಲ್ಲಿ ಮಾತಾಡ್ಬೋದು. ಈಗ ನಮ್ಮ ಕರಾಡ ವಿಷಯದ ಮೂಲಕ ಇದನ್ನೆಲ್ಲ ನಾವು ಆರ್ಗನೈಸ್ ಮಾಡ್ಲಿಕ್ಕೆ ಸಾಧ್ಯತೆಗಳು ಉಂಟು. ಮತ್ತೆ ಇನ್ನೊಂದು ತರಕಾರಿಗಳ ಬಗ್ಗೆ ಹೇಳುವಾಗ ಭಯಂಕರ ಖುಷಿ ಆಯ್ತು. ಆದ್ರೆ ನಾವು ಬೆಂಗಳೂರಲ್ಲಿ ಇರುವ ಕಾರಣ ಪೂರ್ಣ ತಾರಸಿ ತರಕಾರಿಗಳನ್ನು ಬೆಳೆಸುವಂತ ಸಾಧ್ಯತೆಗಳಿದ್ದರೆ ಅದರ ಬಗ್ಗೆ ಮಾಹಿತಿ ಬೇಕಿತ್ತು. ಅದೇ ರೀತಿ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಪ್ರತಿಯೊಂದರಲ್ಲಿ ಕೂಡ ಸಂಶೋಧನೆ ಮಾಡಿ ಈ ಲೆವೆಲ್ ಅವರಿಗೆ ಬಂದು ಅದರಲ್ಲಿ ತೃಪ್ತಿ ಕಂಡುಕೊಂಡಿದ್ದೀರಿ. ಕ್ಯಾಂಪ್ಕೋದಲ್ಲಿ ಕೂಡ ನೀವು ತುಂಬಾ ಸೇವೆ ಸಲ್ಲಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ, ಅಂದ್ರೆ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ, ಅವರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಇರಬೇಕಲ್ಲ ಅಂತ ಹೇಳಿ. ನಿಮ್ಮ ಅನಿಸಿಕೆಗಳು ಕೂಡ ನನಗೆ ಅಷ್ಟೇ ಖುಷಿ ಕೊಟ್ಟಿತು. ಹೇಳುವುದಾದ್ರೆ, ನಾನು ಯಾವುದೂ ಬಯಸಿ ಮಾಡಿದವನಲ್ಲ. ಇಂಥದ್ದನ್ನೇ ಮಾಡಬೇಕು, ಇಂತಹ ಜವಾಬ್ದಾರಿ ನನಗೆ ಬೇಕು, ಇದು ಆಕಸ್ಮಿಕವಾಗಿ ನನ್ನೊಳಗೆ ಬಂದದ್ದು. ನಾನು ಈಗ ಈಗ ಏನು ಇನ್ನೊಬ್ಬರಿಗೆ ಹೇಳುವುದಾದ್ರೂ, ಕೃಷಿಯಲ್ಲಿ ಇರುವವರಿಗೆ ಯಾರ್ದು ಸಲಹೆ ಸೂಚನೆಗಳು ಬೇಡ. ಅವರ ಅನುಭವವೇ ಅವರನ್ನು ಅವರ ದಾರಿ ಕಂಡುಕೊಂಡು ಮುನ್ನಡೆಸ್ತದೆ. ನೀವು ಕೇಳಿದ ಒಂದು ವಿಚಾರ ಟೂರಿಸಂನ ಬಗ್ಗೆ. ಅಂದ್ರೆ ನಾನು ಶ್ರೀಪಡ್ರೆಯವರು ಹೆಚ್ಚು ಒಡನಾಡಿಗಳು. ಅವರು ಕೂಡ ಈ ಮಾತನ್ನು ಪ್ರತಿಪಾದಿಸಿದ್ದಾರೆ. ಅವರು ಹೇಳುವ ಇನ್ನೊಂದು ಅಂಶ, ಸುರಂಗ ಟೂರಿಸಂ ಕೂಡ ಇದರಲ್ಲಿ ಸೇರಿಸಿಕೊಳ್ಬಹುದು ಅಂತ. ನಮ್ಮಲ್ಲಿರುವ ಸುರಂಗಗಳ ಬಗ್ಗೆ ಹೊರ ಜಗತ್ತಿಗೆ ಹೆಚ್ಚು ಅರಿವಿಲ್ಲ. ಈ ಕಾರಣಕ್ಕಾಗಿ ಕಟ್ಟ ಮತ್ತು ಸುರಂಗ ಟೂರಿಸಂ ಒಂದನ್ನು ಮಾಡಬಹುದು, ಅದಕ್ಕೆ ವಿಪುಲ ಅವಕಾಶಗಳಿವೆ ಅಂತ ಅನಿಸ್ತದೆ. ಒಂದಷ್ಟು ಅವರನ್ನು ಸೇರಿಸಿ ಇದರ ವಿಸ್ತಾರವಾದ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ನಾನು ಹೇಳ್ತೇನೆ. ಮತ್ತೆ ಕ್ಯಾಂಪ್ಕೋದಲ್ಲಿ ನಾನು ಸೇರಿಕೊಂಡ ಬಗ್ಗೆ, ಈಗ ಹೆಚ್ಚು ಒಡನಾಡಲು ಅವಕಾಶಗಳಲ್ಲಿ ಇದ್ದ ಆ ಸಮಯದಲ್ಲಿ ಕೃಷಿಯೇ ನಮ್ಮ ಪ್ರಪಂಚ ಆಗಿತ್ತು. ಬೇರೆ ಬೇರೆ ಸಾಧನಗಳು, ಈಗ ಫೋನ್ ಇರ್ಬೋದು, ವಾಹನಗಳಿರ್ಬೋದು, ಅವಶ್ಯಕತೆಗಳಿರ್ಬೋದು. ಹೀಗಿದ್ದಾಗ ಕೃಷಿ ಕೂಡ ಹೊರ ಜಗತ್ತಿಗೆ ಪರಿಚಯಿಸಲ್ಪಟ್ಟ. ಹೊರ ಜಗತ್ತು ಅನಿವಾರ್ಯ ಆಯಿತು. ಪೇಟೆಗೆ ಹೋಗಬೇಕಾಯಿತು. ನಮ್ಮ ಸಹಕಾರಿ ಸಂಸ್ಥೆಗಳ ಒಡನಾಟ ಬೆಳೆಯಿತು. ಈ ಕಾರಣಕ್ಕಾಗಿಯೇ ನಾನು ಕೂಡ ಒಂದು ವಲಯದಲ್ಲಿ ಗುರುತಿಸಲ್ಪಟ್ಟೆ. ಈ ಕಾರಣಕ್ಕಾಗಿಯೇ ಈಗ ಒಂದು ಸಂಘಟನೆ ವರಿಷ್ಠರು ನನ್ನನ್ನು ಸಂಪರ್ಕಿಸಿದರು. ನಾನು ಮೊದಲಿಗೆ ನಮ್ಮ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾದೆ. ಆ ಕಾರಣಕ್ಕಾಗಿಯೇ ಸಹಕಾರಿ ಸಂಘಗಳ ಒಂದು ಪ್ರತಿನಿಧಿಯಾಗಿ ನಾನು ಪ್ರಥಮ ಬಾರಿಗೆ ಕ್ಯಾಂಪ್ಕೋಗೆ ಆರಿಸಲ್ಪಟ್ಟು ಹೋದದ್ದು. ಈ ನಿಟ್ಟಿನಲ್ಲಿ ನಾವು ಕೂಡ ಎಕ್ಸ್ಪೋಸ್ ಆಗಬೇಕು. ಈಗ ಯಾರಿಗೂ ಸಾಧ್ಯ ಉಂಟು, ಹರಿಯಣ್ಣನೇ ಮಾತ್ರ ಯಾಕೆ ಅದ ಎಂಬುದರ ಪ್ರಶ್ನೆ ಅಲ್ಲ. ನಾವು ಪ್ರತಿಯೊಂದು ವಿಚಾರದಲ್ಲೂ ಎಕ್ಸ್ಪೋಸ್ ಆಗಬೇಕು, ನಾವು ಸ್ಪಂದಿಸಬೇಕು. ಸೇವಾ ರೂಪದಲ್ಲಿ ನಾವು ಪ್ರತಿಯೊಂದನ್ನು ಕಾಡಬೇಕು. ಒಂದು ಮಾರ್ಗದಲ್ಲಿ ಹೋಗುವಾಗ ಒಂದು ಗಿಡಗಂಟಿ ಅಡ್ಡ ಬರ್ತದೆ, ಇನ್ನೊಮ್ಮೆ ಬರುವಾಗ ಅದನ್ನು ಕತ್ತರಿಸಿ ಬೀಸಾಡುವ ಮನಸ್ಥಿತಿ ನಮ್ಮಲ್ಲಿ ಇರಬೇಕು. ಇನ್ನೊಬ್ಬ ಏನಾದರೂ ತೊಂದರೆಗೊಳಗಾದ ಆ ರೀತಿ ಅಂತಃಕರಣ ಬಿಡಿಬೇಕು.
ಈ ಎಲ್ಲ ಕಾರಣಕ್ಕಾಗಿ ನಮಗೆ ಸಿಗುವಂತಹ ಸ್ಥಾನಮಾನಗಳು ಸಿಗ್ತದೆ. ಆ ಕಾರಣಕ್ಕಾಗಿ ನಾನು ಕೂಡ ಆರಿಸಲ್ಪಟ್ಟೆ ಎಂಬುದನ್ನು ಸುಬ್ರಹ್ಮಣ್ಯನಿಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಯಾರಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಅರೇನ ಈಗ ಏನಾಗಿದೆ ಅಂದ್ರೆ ಈಗ ಯಂಗರ್ ಜನರೇಷನ್ ಕೃಷಿಯಿಂದ ದೂರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅದು ಒಂದು ರೀತಿ ಹೇಳ್ಬೋದು, ಯಾಕಂದ್ರೆ ಕೃಷಿನ ಕಾಯನಾಪ ತುಮ್ಮಿ ಕೈಲೆ ಎಂಗಡ ಕೆಲಸ ಆಗುತ್ತಾನು ಅಂತ ಕಾಲ ಅಂಟುಂಚಿ ಮಣ್ಗಣ್ಣು ಚಿಲಿ ಅತ್ತ ಮಣಿಲೆ ಭರ್ತಿ ಅನ್ಸ ಇತ ಗಾವನ್ನು ಕೃಷಿ ಕರಾಕಡು ನಂತಿ ಎಂಗರ್ ಜನರೇಷನ್ ನಾ ಏನ್ ಕಸ ಅಮ್ಮಿ ಪುಳ್ಳೆ ते मॅचकरणं चेद म्हणजे कृषी सोड्डाकी नोय याकडे का उद्योग सोड्डाकी नोय ಏನ್ ಕಸ ಮ್ಯಾಚ ಕರಿಯದ आणि पुढले म्हणून ರಾಜ ಹವೆ ಈ ಅಡಿಕೆ ಕೃಷಿ ವಲಸೆ ಹೊತ್ತುಂಚ ಬಗ್ಗೆ ನಾಶದ ಉಂಚ ಬಗ್ಗೆ ಈಗ ಸೂಕ್ಷ್ಮದ ಸಂಗಿಲ್ಲ ಮಳೆರಿ ಅಡಿಕೆ ಕೃಷಿ ಆಜಿ ರಾತಿ ಪಾಲ್ ನಂತರ ನೋಯ್ಮಂಟ್ರಾವ್ ಈಗ 10-20 ವರ್ಷ ಅಂತ ಹಂಗಸಿ ಕೃಷಿ ನಾಶುದಾರನ್ನು ಮುಖ ಹೊರಡಾಕ ಅಡಿಕೆ ಕೃಷಿ ನಾಶುದಾರ कोणी एक्केन दूर रब्बुनु अतंच ऑटोमेशन अदವು विंगड रीतीने निर्वहण करूंच्या नमने एक कृषी तुद्धून काढणं हंगा इच्छा करणार नाहीये. साध्य विषय. आता एक जगत बदलावण नंतर कोणीकी सृष्टी करू बदलावण जाईना. एका कालाक 10 तोंड अच्छिल कुटुंब आहाराक दायनदवनु भारी श्रम वहिसुकेला कालुच्चिल तवळी वो खंड आहार तयार करप म्हणून प्रश्न येणे कोणी योचना करणे तसंची आज आहारूच व्यवस्थेच कृषीच जननाणु आम्ही योचना करून मला तप्पूर्ण मत अभिप्राय मुक्का 50 वर्ष अनुभव छाबरो 70-72 वर्ष नव जाबरी झाले हा वाठेरा मुक हा मज्ज मनाक दणीवना आणि एक हाका ಎಂತಲಾಣೋತಿ ಪತಿ ನಂಬಿಕ ನಲೆ ಖಂಚೆ ರೀತಿನೇ ಏರ ಯಾ ಪಪ್ಪಳ ಜನ್ನಾಕ ಏರಕಿ ನಕಲೆ ಇದರೋ ಸಮಯ ಖಂಚಾಕಚಿದೇನು ಅನೇಕ ರೀತಿನೇ ಏರಕಿ ಮಳಲ ಸ್ಪಷ್ಟತನ त्या कारणाಗ ಕೃಷಿಕ ಅಳಿವುನ ಕೃಷಿ ಕೊಂಚೆ ಮೂಲಕದಲ್ಲಿ आणि ಮುಂದುವರಿಪರಣ ಮತ ಅಭಿಪ್ರಾಯ. ಧನ್ಯವಾದ. ಇನ್ಯಾರಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. भुवी कोण नाण सोड्रಮ್ಮ आम्ही आजच्या कार्यक्रमाक मंगळ हाड्य. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀಯುತ ನಾಗರಾಜ ಉಪ್ಪಂಗಳ ಇವರಿಂದ. ವಂದನೆಗಳು. ಕರಾಡ ವಿಶ್ವ ವೆಬಿನಾರ್ ಸುಮಾರು ಮೇ 2024ರಿಂದ ಆರಂಭವಾಯಿತು. ಇವತ್ತಿಗೆ 32 ಸಂಚಿಕೆಗಳನ್ನ ಕಂಡಿದೆ. ಇಂದಿನ ಸಂಚಿಕೆಯನ್ನ ನಿರ್ವಹಿಸಿ ಸ್ವಾಗತ ಮಾಡಿದ ಕುಮಾರಿ ಭೂವಿ ಸಜ್ಜಂಗದ್ದೆ, ಪ್ರಾರ್ಥನೆ ಮಾಡಿದ ಚಿ ಆರವ್ ಮತ್ತು ಕುಮಾರಿ ಅನಿಕಾ ಸಜ್ಜಂಗದ್ದೆ, ಪರಿಚಯ ಮಾಡಿದ ಶ್ರೀ ಪ್ರಮೋದ್ ಕಾಯಂಪಾಡಿ ಹಾಗೂ ಇಂದಿನ ಅಭ್ಯಾಗತರಾಗಿ ನಮ್ಮೊಂದಿಗಿದ್ದಂತಹ ನನ್ನ ಭಾವನೂ ಹೌದು ಶ್ರೀಯುತ ಶ್ರೀಹರಿ ಭಟ್ ಸಜ್ಜಂಗದ್ದೆ. ಎಲ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಮುಂದಿನ ವೆಬಿನಾರ್ ಶನಿವಾರ 10 ಜನವರಿ 2026ರಂದು ಇನ್ನೊಬ್ಬ ಸಜ್ಜಂಗದ್ದೇವರಾದಂತಹ ಶ್ರೀಯುತ ನಿತ್ಯಾನಂದ ಪಡ್ರೆ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಇವರು ಅವರ ವೃತ್ತಿಯಾದಂತಹ ಪತ್ರಿಕೋದ್ಯಮದ ಬಗ್ಗೆ ಮಾತಾಡುವಂತಹ ಅವಕಾಶ, ಕೇಳುವಂತಹ ಅವಕಾಶ ನಮ್ಗೆಲ್ಲರಿಗಿದೆ. ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕೂಡ ಬನ್ನಿ. ಓವರ್ ಟು ಭುವಿ. ಧನ್ಯವಾದಗಳನ್ನು ಚೊಕ್ಕವಾಗಿ ಮಂಡಿಸಿದ ರಾಜಜ್ಜ, ನಿಮಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಮ್ಮೊಂದಿಗೆ ಇಂದು ಜೊತೆಯಾದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನಗೆ ಇಂದಿನ ವೆಬಿನಾರ್ ನಿರೂಪಣೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಈ ಸರಣಿಯ ಮುಂದಿನ ಕಂತು ಶನಿವಾರ ಜನವರಿ 10, 2026 ಅಂದು ನನ್ನ ಇನ್ನೊಬ್ಬರು ಅಜ್ಜ, ನಂದಜ್ಜ ಅಂದರೆ ಶ್ರೀಯುತ ನಿತ್ಯಾನಂದ ಪಡ್ರೆ ಮಣಿಪಾಲ ಇವರು ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಅಲ್ಲಿಯವರೆಗೆ ಎಲ್ಲರಿಗೂ ವಂದನೆಗಳು. ಶುಭರಾತ್ರಿ. ನಮಸ್ಕಾರ. ಶುಭರಾತ್ರಿ.